ಯೇಸು ಕ್ರಿಸ್ತನ ಮಧುರವಾದ ಅತ್ಯಂತ ಸುಂದರವಾದ ನಾಮದಲ್ಲಿ ನಿಮ್ಮನ್ನು ಈ ಮುಂಜಾನೆ ಜಾವದ ಆರಾಧನೆಗೆ ವಿಶೇಷವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯರೇ, ಇದು ತಿಂಗಳಿನ ಮೊದಲನೇ ಭಾನುವಾರ. ಆಗಸ್ಟ್ ತಿಂಗಳಿನಲ್ಲಿ ನಾವು ಕಾಲನ್ನು ಇಟ್ಟಿರುವಂತೆ ದೇವರು ಈ ತಿಂಗಳಿನಲ್ಲಿ ಶ್ರೇಷ್ಠ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡಲಿಕ್ಕಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮೂಲಕವಾಗಿ ನಮ್ಮ ಈ ಒಂದು ಆರಾಧನೆಯನ್ನು ಪ್ರಾರಂಭಿಸಿದ ಮುಂಚಿತವಾಗಿ ಒಂದು ವಾಕ್ಯವನ್ನು ನಿಮಗೋಸ್ಕರ ನಾವು ಓದಲು ಬಯಸ್ತೇನೆ. ಅದನ್ನು ನಾವು ಯೆಶಾಯನ ಪುಸ್ತಕ 43ನೇ ಅಧ್ಯಾಯ 19ನೇ ವಚನ, ನಿಮಗೆ ನೆನಪಿರುವಂಥ ವಚನ ನಾನು ನೆನೆಸ್ತೇನೆ. ಹೋದ ವರ್ಷದಲ್ಲಿ ನಮಗೆ ಕೊಟ್ಟಿರುವಂಥ ದೇವರು ವಾಗ್ದಾನದ ವಚನವಾಗಿತ್ತು. ಈ ರೀತಿ ಆಗ್ತದೆ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಯನ್ನು ಹರಿಸುವೆನು. ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಅಂತ ಹೇಳಿರುವಂಥ ನಮ್ಮ ದೇವರು. ಪ್ರಿಯರೇ, ಈ ಹೊಸ ತಿಂಗಳು ನಮ್ಮ ಕಳೆದಂಥ ಎಲ್ಲ ತಿಂಗಳುಗಳಲ್ಲಿ ಹಾದು ಹೋಗಿ ಬಂದಿರುವಂಥ ಪರಿಸ್ಥಿತಿಗಳಲ್ಲಿ ಯಾವುದೋ ರೀತಿಯಲ್ಲಿರ್ಬೋದು, ಆದರೆ ಈ ಹೊಸ ತಿಂಗಳು ಹೊಸ ಕಾರ್ಯವನ್ನು ದೇವರು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯ. ನಾವು ನಂಬೋಣ, ದೇವರು ಹೊಸ ಕಾರ್ಯವನ್ನು ಹೊಸ ತಿಂಗಳಿನಲ್ಲಿ ತರಲಿಕ್ಕಿದ್ದಾನೆ. ನಮ್ಮ ಜೀವಿತಗಳು ಬದಲಾಗಲಿಕ್ಕಿದೆ, ನಮ್ಮ ಪರಿಸ್ಥಿತಿಗಳು ಬದಲಾಗಲಿಕ್ಕಿದೆ, ನಮ್ಮ ಸನ್ನಿವೇಶಗಳು ಬದಲಾಗಲಿಕ್ಕಿದೆ. ಯಾಕಂದರೆ ನಮ್ಮ ದೇವರು ಎಂದು ಬದಲಾಗದ ದೇವರು, ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ, ನಂತರ ನಾವು ಈ ಸಮಯದಲ್ಲಿ ಆರಾಧನೆಯಲ್ಲಿ ಮುಂದೆ ಸಾಗೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನಗೆ ಧನ್ಯವಾದ ಸಲ್ಲಿಸ್ತೇವೆ. ಈ ಮುಂಜಾನೆ ಜಾವದಲ್ಲಿ ನಮ್ಮ ರಕ್ಷಕನಾಗಿರುವಂಥ ತಂದೆಯಾದ ದೇವರೇ, ನಿನ್ನನ್ನು ಆರಾಧಿಸುವುದಕ್ಕಾಗಿ ನಾವು ಸೇರಿದ್ದೇವೆ. ಕರ್ತನೆ, ಅನೇಕರು ನಾವು ಕರ್ತನೆ ಮನೆಗಳ ಮೂಲಕವಾಗಿ ಕುಟುಂಬವಾಗಿ ನಿನ್ನನ್ನು ನಾವು ಆರಾಧಿಸುವುದಕ್ಕಾಗಿ ಸೇರಿ ಬಂದಿರುವಂತೆ, ಈ ಸಮಯದಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ನಾವಿರುವಂತೆ ಕರ್ತನೆ, ನಮ್ಮನ್ನು ಕರ್ತನೆ ಪರಿಶುದ್ಧಾತ್ಮನೆ ನಾವಿರುವಂಥ ಸ್ಥಳಗಳಲ್ಲಿ ನಮ್ಮನ್ನು ಬಲಪಡಿಸು, ನಮ್ಮನ್ನು ಅಭಿಷೇಕಿಸುವಂತೆಯೂ ಸಹ ನಾವು ಪ್ರಾರ್ಥಿಸ್ತೇವೆ. ಯಾಕಂದರೆ ಆತ್ಮಭರಿತರಾಗಿ, ಆತ್ಮ ಪ್ರೇರಿತರಾಗಿ, ಆತ್ಮೀಯ ಜನರಾಗಿರುವಂಥ ನಾವೆಲ್ಲರೂ ನಿನ್ನ ಪ್ರೇರಣೆಗೆ ಅನುಸಾರವಾಗಿ ಏಕ ರೀತಿಯಲ್ಲಿ ಒಗ್ಗಟ್ಟಾಗಿ ನಾವು ಮಾಡೋದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಹತೋಟಿಗೆ ನಮ್ಮನ್ನು ನಾವು ಈ ಸಮಯದ ಸಮರ್ಪಿಸ್ಕೊಡ್ತೇವೆ ಸ್ವಾಮಿ. ನಮ್ಮ ಆರಾಧನೆಯಲ್ಲಿಯೂ ನಿನ್ನ ಪ್ರಸನ್ನತೆ ಇರಲಿ, ನಮ್ಮ ಪ್ರಾರ್ಥನೆ ನಿನ್ನ ಪ್ರಸನ್ನತೆ ಇರಲಿ. ನಿನ್ನ ವಾಕ್ಯವು ಹಂಚಲ್ಪಡುವಾಗ ಅದು ಈ ಬಾಯಿ ಕತ್ತಿಯಂತೆ ನಮ್ಮ ಜೀವನದಲ್ಲಿ ಮಾರ್ಪಾಟನ್ನು, ಜೀವವನ್ನು ತುಂಬುವಂಥ ಕೆಲಸವನ್ನು ಈ ದಿನ ನಮ್ಮ ಮಧ್ಯದಲ್ಲಿ ನೀನು ಮಾಡು ಸ್ವಾಮಿ. ನಿನ್ನ ಹತೋಟಿಗೆ ಸ್ವಾಮಿ ಪೂರ್ತಿ ಆರಾಧನೆಯನ್ನು ನಮ್ಮ ಇಡೀ ಪ್ರತಿಯೊಬ್ಬೊಬ್ಬ ಜನರನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬ ವೀಕ್ಷಕರನ್ನು, ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಳನ್ನು ಕರ್ತನಿನ ಕರೆಗಳಲ್ಲಿ ಒಪ್ಪಿಸ್ತೇವೆ. ನಿನ್ನ ಕಾರ್ಯಗಳನ್ನು ನಿನ್ನ ಸಾನ್ನಿಧ್ಯದಲ್ಲಿ ನಾವು ಆರಾಧಿಸುವುದ್ರ ಮೂಲಕವಾಗಿ ಉಜ್ಜೀವನ, ಬಿಡುಗಡೆ, ಸಂತೋಷ, ಆನಂದ, ಜಯವನ್ನು ಅನುಭವಿಸುವಂಥ ಸಾಧ್ಯತೆ ಉಂಟಾಗುವಂತೆ ನೀನು ಸಾಧ್ಯಗೊಳಿಸು ಸ್ವಾಮಿ. ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ನಿನ್ನ ಸಾನ್ನಿಧ್ಯದಲ್ಲಿ ಸಲ್ಲಿಸ್ತಾ ಈ ಆರಾಧನೆಯನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾವು ಪ್ರಾರಂಭಿಸಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇಲೆ ಪ್ರೇರೇ, ಈ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸುವಂಥ ಸಮಯ. ಆತ್ಮ ಪ್ರೇರಿತರಾಗಿ ಆತ್ಮನಿಂದ ಈ ಸಮಯದಲ್ಲಿ ಆರಾಧಿಸೋಣ. ನಮ್ಮ ಸಂಗಡಿ ನಮ್ಮ ಮಧ್ಯದಲ್ಲಿ ಈ ದಿನ ಬ್ರದರ್ ಗ್ಯಾಬ್ಲೋರ್ ಇದ್ದಾರೆ, ನಮ್ಮನ್ನು ಈ ಸಮಯದಲ್ಲಿ ಆರಾಧನೆ ನಡೆಸ್ತಾರೆ. ಯಾರು ಮುಚ್ಚದಂತೆ ತೆರೆಯುವನು, ಯಾರು ತೆರೀಲಿಕ್ಕಾಗದಂತೆ ಮುಚ್ಚಲು ಶಕ್ತನಾಗಿರುವ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸ್ತೇನೆ. ಪ್ರಿಯರೇ, ಕೀರ್ತನೆ 150 ನೋಡ್ತೇವೆ, ಕೊನೆ ವಚನದಲ್ಲಿ ಶ್ವಾಸವಿರುವುದಿಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂದು. ಹೌದು ಪ್ರಿಯರೇ, ಇಂದು ನಾವು ಉಸಿರಾಡ್ತಾ ಇದ್ದೇವೆ ಅಂದರೆ, ಇಂದು ನಮ್ಮಲ್ಲಿ ಶ್ವಾಸ ಇದೆ ಎಂದರೆ ಅದು ಆತನ ಕೃಪೆ ಎಂಬುದನ್ನು ನಾವು ಮರೆಯುವುದು ಬೇಡ ಪ್ರಿಯರೇ. ಆ ಒಂದು ನೆನಪಿನಲ್ಲಿ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ, ನಮ್ಮ ಕೈಗಳನ್ನು ಎತ್ತಿದವರಾಗಿ ಪ್ರಿಯರೇ, ನಾವು ಇದ್ದ ಸ್ಥಳದಲ್ಲಿ ನಾವು ಎಲ್ಲೇ ಇರ್ಬೋದು, ನಾವು ಇದ್ದ ಸ್ಥಳದಲ್ಲಿ ಆತನಿಗೆ ನಾವು ಸ್ತೋತ್ರ ಮಾಡೋಣ. ನಾವು ಹಾಡನ್ನು ಹಾಡೋಕ್ಕಿಂತ ಮುಂಚಿತವಾಗಿ ನಾವು ಬಾಯಿ ತೆರೆದು ಆತನಿಗೆ ಸ್ತೋತ್ರ ಮಾಡೋಣ. ಯೇಸುವೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದಪ್ಪ, ನಮ್ಮ ಉಸಿರು ಅದು ನಿನ್ನ ಕೃಪೆ ಹೊರತು ಮತ್ತೊಂದು ಇಲ್ಲ ಕರ್ತನೆ. ನಿನ್ನ ಪ್ರೀತಿ ಹೊರತು ಮತ್ತೊಂದು ಇಲ್ಲ ಕರ್ತನೆ. ಹೌದು ಪ್ರೇರೆ, ನಾವು ಆತನನ್ನು ಆರಾಧಿಸ್ತಾ ಇರುವಂತೆ, ಆತನ ಕೊಂಡಾಡ್ತಾ ಇರುವಂತೆ, ಮೊದಲನೇದಾಗಿ ಪ್ರೇರೆ, ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ಏಸಯ್ಯ. ಎಲ್ಲರಿಗೂ ಗೊತ್ತಿರುವಂಥ ಹಾಡು ಪ್ರೇರೆ. ನಾವು ಬಯತಾ ಇರೋದು, ನಾವು ಇದ್ದ ಸ್ಥಳದಲ್ಲಿ ಗಟ್ಟಿಯಾಗಿ ನಾವು ಹಾಡಿಕೊಳ್ಳೋಣ. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ
యేసయ్యా 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 ನನ್ನ ತಂದೆ ನೀನೆ ನನ್ನ ದೇವರು ನೀನೆ ನನ್ನ ತಂದೆ ನೀನೆ ನೀನೆ ನನ್ನ ಕಾಲು ಜಾರಿ ನಡೆದ ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಸರಿಪಡಿಸುವ ನನ್ನ ತಂದೆ ಹಗಲ ಸೂರ್ಯ ಬಾಧೆಯಾಗಲಿ ರಾತ್ರಿ ಚಂದ್ರ ಬಾಧೆಯಾಗಲಿ ತಗಲದಂತೆ ಕಾಯುವ ನಿನ್ ಪ್ರೇಮ ಹಗಲ ಸೂರ್ಯ ಬಾಧೆಯಾಗಲಿ ರಾತ್ರಿ ಚಂದ್ರ ಬಾಧೆಯಾಗಲಿ ತಗಲದಂತೆ ಕಾಯುವ ನಿನ್ ಪ್ರೇಮ యేసయ్యಾ యేసయ్యಾ యేసయ్యా 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 ನನ್ನ ತಂದೆ ನೀನೆ ನನ್ನ ದೇವರು ನೀನೆ ನನ್ನ ತಂದೆ ನೀನೆ ನೀನೆ ಗಾಢಾಂಧಕಾರ ಕಣಿವೆಯ ನಾ ನಡೆದ ಪ್ರತಿ ಕಾಲದಿ ಜೊತೆ ಇರುವ ನನ್ನ ತಂದೆ ಗಾಢಾಂಧಕಾರ ಕಣಿವೆಯ ನಾ ನಡೆದ ಪ್ರತಿ ಕಾಲದಿ ಜೊತೆ ಇರುವ ನನ್ನ ತಂದೆ ಸಾವಿರ ಜನರ ಬಲಕ್ಕೆ ಬಿದ್ದರೂ ಬೀಳಬಹುದು ಎಡವದಂತೆ ನನ್ನ ಕಾಯುವ ಪ್ರೇಮ ಸಾವಿರ ಜನ ಎಡಬಲಕ್ಕೆ ಬಿದ್ದರೂ ಬೀಳಬಹುದು ಎಡವದಂತೆ ನನ್ನ ಕಾಯುವ ಪ್ರೇಮ యేసయ్యಾ యేసయ్యಾ యేసయ్యా 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 ನನ್ನ ತಂದೆ ನೀನೆ ನನ್ನ ದೇವರು ನೀನೆ ನನ್ನ ತಂದೆ ನೀನೆ ನೀನೆ ನನ್ನ ತಂದೆ ನೀನೆ ನನ್ನ ದೇವರು ನೀನೆ ನನ್ನ ತಂದೆ ನೀನೆ ನೀನೆ ಹೌದು ಸ್ವಾಮಿ ಅಪ್ಪ ನಮ್ಮ ತಂದೆಯು ನೀನು ಕರ್ತನೆ ನಮ್ಮ ದೇವರು ನೀನು ಎಂದು ಕರ್ತನೆ ನಾವು ಅರಿಕೆ ಮಾಡುತ್ತೇವೆ ಕರ್ತನೆಪ್ಪ ಓ ನಿನ್ನನ್ನು ಬಿಟ್ಟು ನಾವು ಯಾರ ಬಳಿಗೆ ಹೋಗೋಣ ಕರ್ತನೆ ಓ ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡೋ ವಾಕ್ಯಗಳು ಉಂಟು ಕರ್ತನೆ ಯೇಸುವೆ ಓ ನಮ್ಮನ್ನು ಎಷ್ಟಾಗಿ ನೀನು ಪ್ರೀತಿ ಮಾಡಿದೆ ಕರ್ತನೆ ಅಪ್ಪ ನಾವು ಜಾರಿ ಬೀಳುವಾಗ ನಮ್ಮನ್ನು ಎತ್ತಿ ಹಿಡಿದು ನಡೆಸಿದ ದೇವರು ನೀನು ಕರ್ತನೆ ಯೇಸುವೆ ಹೌದಪ್ಪ ಕರ್ತನೆ ಓ ನಮ್ಮ ಎಡಬಲಗಳಲ್ಲಿ ಕರ್ತನೆಪ್ಪ ಸಾವಿರಾರು ಜನ ಸತ್ತು ಬಿದ್ದರು ಕರ್ತನೆ ನಮ್ಮನ್ನು ಅಪ್ಪ ಕಾಯುವಾತನು ನಡೆಸಿದಾತನು ನಡೆಸುವಾತನು ಕರ್ತನೆ ನೀನು ಆಗಿದ್ದಿ ಕರ್ತನೆ ಯೇಸುವೆ ನಿನಗೆ ಸ್ತೋತ್ರ ಅಪ್ಪ ನಿನಗೆ ಸ್ತೋತ್ರ ಕರ್ತನೆ ಹೌದು ಕರ್ತನೆ ಈ ಸಮಯದಲ್ಲಿ ಕರ್ತನೆ ನಾವು ಸಭೆಯಾಗಿ ಸ್ವಾಮಿ ನಾವು ಬೇರೆ ಬೇರೆ ಸ್ಥಳದಲ್ಲಿ ಇದ್ರೂ ಕೂಡ ಕರ್ತನೆ ನಿಮ್ಮನ್ನು ಆರಾಧಿಸುತ್ತೇವೆ ಅಪ್ಪ ಹೃದಯಪೂರ್ವಕವಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ ಹೌದು ಪ್ರೇರಣ ಮುಂದಿನ ಹಾಡನ್ನು ಹಾಡ್ತಾರಂತೆ ಹೋ ತೇರಿ ಸ್ತುತಿ ಅವ್ರ ಆರಾಧನಾ ಎಂಬ ಈ ಗೀತವನ್ನು ಹಾಡ್ತಾರಂತೆ ಪ್ರೇರೆ ನಾವು ಇದ್ದ ಸ್ಥಳದಲ್ಲಿ ನಮ್ಮನ್ನೇ ನಾವು ಮರೆತು ಹೃದಯ ಅಂತರಾಳದಿಂದ ಆತನಿಗೆ
ಹಾಡಿ ನಾವು ಮಹಿಮೆ ಪಡಿಸೋಣ ಪ್ರಿಯರೇ. ಓ ಹಾಲೆಲೂಯಾ ಸ್ವಾಮಿ, ನಿನಗೆ ಸ್ತೋತ್ರ. हो तेरी स्तुति और आराधना करता हूँ मैं तुझसे ये प्रार्थना, महिमा से तेरी तू इस जगह को भर, जो भी तू चाहे तू यहाँ पे कर. ಓ ನಾವು ಇದ್ದ ಸ್ಥಳದಲ್ಲಿ ಕೈಗೊಳ್ತೋಣ. ಲೂಯಾ ಹಾಲೆಲೂಯಾ ಹಾಲೆಲೂಯಾ ಹಾಲೆ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. महिमा से तेरी नया दिन दिखाता है, ढाल बनकर मेरी तू रक्षा करता है. जब मैं पुकारूं तू दौड़ आता है, जब मैं गिरूं तू मुझे उठाता है. हाले ಎಲ್ಲರೂ ಸೇರಿ Hallelujah, 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 oh, Hallelujah, Hallelujah, Hallelujah. सारे जहां में तुझसा कोई नहीं, तुझको छोड़ कोई प्रभु है ही नहीं. घुटने में टेक बस तेरे सामने, तू है मेरा प्रभु, बस तू मेरा पिता. हाले हालेलूया 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 हाले हालेलूया हालेलूया हालेलूया. ले हालेलूया हालेलूया ಹಾಲೆಲೂಯಾ. ಕೊನೆಯದಾಗಿ ಪ್ರೇರಿ ಹಾಲೆ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಹೌದು ಕರ್ತನೇ ಯೇಸುವೇ, ಹೌದಪ್ಪ, ನಿನ್ನ ಸ್ತುತಿಸ್ತೇವೆ, ನಿನ್ನ ಆರಾಧಿಸ್ತೇವೆ ಕರ್ತನೆಯಪ್ಪ. ಈ ಕೊಟ್ಟಂತ ಒಂದು ಸುಂದರವಾದ ಸಮಯಕ್ಕಾಗಿ ನಿನ್ನ ವಂದಿಸುತ್ತೇವೆ ಕರ್ತನೇ ಯೇಸುವೇ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆಯಪ್ಪ. ಈ ಮಾಡಿದ ಉಪಕಾರವನ್ನು ನೆನೆಸಿ ನಿನ್ನನ್ನು ಕೊಂಡಾಡುತ್ತೇವೆ ಅಪ್ಪ. ನಿನ್ನ ಪ್ರೀತಿಯಿಂದ ನೆನೆದು ನಿನ್ನನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ ಕರ್ತನೇ ಯೇಸುವೇ. ಹೌದಪ್ಪ, ಇಲ್ಲಿವರೆಗೂ ಇದು ನಡೆಸಿದ ದೇವರು ಇನ್ನು ಮುಂದೆ ನಡೆಸಲು ಶಕ್ತನಾಗಿದ್ದೀನಿ. ನಿನಗೆ ಸ್ತೋತ್ರಪ್ಪ. ಈ ಎಲ್ಲವ ಆರಾಧನೆಯನ್ನು ಸ್ವಾಮಿ ನಿನ್ನ ಪಾದಕ್ಕೆ ಅರ್ಪಿಸುತ್ತಾ ಯೇಸುವೇ ನಿಮ್ಮ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಪ್ರಿಯರೇ, ನಾವು ಕಳೆದ ವಾರ ಅತಿ ಒಂದು ಕಠಿಣವಾದ ಸನ್ನಿವೇಶ ಕುಟುಂಬವಾಗಿ ನಾವು ಎದುರಿಸಿದೆವು. ಮುಖ್ಯವಾಗಿ ನಮ್ಮ ತಾಯಿಯಾದ ಚಂದ್ರ ಲೂಥರ್ ಕೋಟಿ ಅವರು ಯೇಸು ಸ್ವಾಮಿಯ ಆ ಒಂದು ನಿರೀಕ್ಷೆಯ ಸ್ಥಳಕ್ಕೆ ಅವರು ಸೇರಿದರು. ಆ ಒಂದು ಸಮಯದಲ್ಲಿ, ಅವರು ತೀರಿ ಹೋದ ಸಮಯದಲ್ಲಿ, ನೀವೆಲ್ಲ ನಮಗೋಸ್ಕರ ಪ್ರಾರ್ಥಿಸಿದ್ದಕ್ಕಾಗಿ, ನಮ್ಮ ಜೊತೆ ನೀವು ನಿಂತದ್ದಕ್ಕಾಗಿ, ನಿಮ್ಮೆಲ್ಲ ಸಾಂತ್ವನದ ಮಾತುಗಳಿಗಾಗಿ ನಾವು ಹೃದಯಪೂರ್ವಕವಾಗಿ ವಂದಿಸ್ತೇವೆ. ಮತ್ತು ನಿಮ್ಮ ಪ್ರಾರ್ಥನೆಯ ಬಲದಿಂದ ನಾವು
ನಿಂತುಕೊಂಡಿದ್ದೇವೆ ಮತ್ತು ಮುಂದೆ ಸಾಗ್ತೇವೆ. ದೇವರು ಕೊಟ್ಟಿರುವಂಥ ದರ್ಶನ ಮತ್ತು ಭಾರ ಅದನ್ನು ನೆರವೇರಿಸುವುದರಲ್ಲಿ ನಾವು ವಿಶೇಷವಾಗಿ ಈ ಒಂದು ದಿವಸಗಳಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಮುಂದೆ ಸಾಗುವಂಥ ನಿರ್ಧಾರ ಮಾಡಿದ್ದೇವೆ. ಅದಕ್ಕಾಗಿ ನಾನು ವಿನಂತಿಸ್ತೇನೆ, ಇನ್ನು ನೀವು ಹೆಚ್ಚು ನಮಗೋಸ್ಕರ ಪ್ರಾರ್ಥಿಸಬೇಕು, ಸೇವೆಗಾಗಿಯೂ ಕೂಡ ಹೆಚ್ಚು ಪ್ರಾರ್ಥಿಸಬೇಕು. ಮತ್ತು ಒಮ್ಮೆ ಮಾಡಬೇಕಾದಂಥ ಸೇವೆ ಕೊನೆವರೆಗೂ ಮಾಡಿ ಮುಕ್ತಾಯಗೊಳಿಸಿದರು. ಈಗ ಅದು ನಮ್ಮ ಸರದಿ. ಸೊ ಈ ಸಮಯದಲ್ಲಿ ನಾನು ನಿಮ್ಮ ಒಂದು ಪ್ರಾರ್ಥನೆಯನ್ನು ವಿನಂತಿಸಿ, ಮುಖ್ಯವಾಗಿ ಎಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ನೀವು ಭಾಗವಹಿಸಿದಂಥವರು, ನಾವೊಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದಂಥವ್ರು ಇರಬಹುದು, ನಮಗೆ ವಿಧವಾಗಿ ನೀವು ಸಹಾಯ ಮಾಡಿದಿರಿ, ಒಂದು ಪ್ರೋತ್ಸಾಹದ ಮಾತುಗಳನ್ನು ಹೇಳಿದಿರಿ. ಎಲ್ಲದಕ್ಕಾಗಿ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ನಮ್ಮ ಸರಣಿ ಅಧ್ಯಯನ ನಮ್ಮ ಜೀವನದ ಅಧ್ಯಯನವಾಗ್ತಾ ಇದೆ. ಸೊ ಆ ಅಧ್ಯಯನದಲ್ಲಿ ನೀವು ನಮ್ಮ ಜೊತೆಗೆ ಕಲಿತಾ ಇದ್ದೀರಿ ಅಂತ ನಾನು ಅನ್ನಿಸ್ತೇನೆ. ಮತ್ತು ವಿಶೇಷವಾಗಿ ಈ ಅಧ್ಯಯನದ ಮುಖಾಂತರ ನಿಮಗೆ, ನಿಮ್ಮ ಕುಟುಂಬಕ್ಕೆ ಮತ್ತು ಇತರರಿಗೆ ಒಂದು ವೇಳೆ ಲಾಭವಾಗ್ತಾ ಇದ್ದಲ್ಲಿ ಈ ಒಂದು ವಿಡಿಯೋನು ಕೂಡ ನೀವು ಶೇರ್ ಮಾಡಲಿಕ್ಕೆ ನಾನು ವಿನಂತಿಸ್ತೇನೆ. ಸೊ ಈ ದಿವಸ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವ ಹಾಗೆ ನಮ್ಮ ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನ ದೇವರೇ, ಕರ್ತನಿನ ಪರಿಶುದ್ಧ ಸನ್ನಿಧಾನದಲ್ಲಿ ಒಂದು ಹೊಸ ತಿಂಗಳಿನ ಕರ್ತನೆ ಮೊದಲನೆಯ ಈ ಭಾನುವಾರದಂದು ನಾವು ಸೇರಿ ಬಂದಿದ್ದೇವೆ ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕಾಗಿ. ಕರ್ತನೆ, ನಿನ್ನ ವಾಕ್ಯದಲ್ಲಿ ಇರುವಂಥ ಆ ಒಂದು ಬಲ ಶಕ್ತಿಯನ್ನು ನಾವು ಹೊಂದುವುದಕ್ಕಾಗಿ, ನಿನ್ನ ವಾಕ್ಯದ ಮುಖಾಂತರ ಮಾರ್ಗದರ್ಶನ ಹೊಂದುವುದಕ್ಕಾಗಿ ಪರಿಶುದ್ಧಾತ್ಮನೇ ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮ್ಮ ಸಂಗಡ ಮಾತನಾಡು ಪರಿಶುದ್ಧಾತ್ಮನೇ. ಇದು ನಿನ್ನ ಸಮಯ, ನೀನು ನಮ್ಮೊಂದಿಗಿದ್ದು ಮಾರ್ಗದರ್ಶಿಸು. ನಿನ್ನ ಕೈಗಳು ನಮ್ಮನ್ನು ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಕಷ್ಟ ಸಂಕಟಗಳು ಮಾನವ ಜೀವಿತದ ಅವಿಭಾಜ್ಯ ಅಂಗ. ಆದರೆ ನಾವು ಸಿದ್ಧವಾಗಿ ಎದುರುಗೊಳ್ಳುವುದಾಗಿದ್ದಲ್ಲಿ ಆ ಒಂದು ಕಷ್ಟ ಸಂಕಟಗಳ ಒಂದು ವೇಳೆ ಸಾಮರ್ಥ್ಯ ಏನಿದೆ ಅದನ್ನು ನಾವು ದೃಢವಾಗಿ ಎದುರಿಸುವುದಕ್ಕೆ ಸಾಧ್ಯವಾಗ್ತದೆ. ಸೊ ಈ ಕಷ್ಟ ಸಂಕಟಗಳನ್ನು ನಾವು ಎದುರಿಸುವಂಥದ್ದು ಹೇಗೆ? ಹೌ ಡು ವಿ ಫೇಸ್ ಹಾರ್ಡ್ಶಿಪ್ ಇನ್ ಲೈಫ್? ಈ ಸರಣಿ ನಾವು ಅಧ್ಯಯನ ಆರಂಭಿಸಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಅದನ್ನು ನಾವು ಸತ್ಯವಾಗಿ ಅನುಭವಿಸುತ್ತಾ, ಅದನ್ನು ಎದುರಿಸುತ್ತಾ ನಾವು ಮುಂದೆ ಸಾಗುತ್ತಿರುವಂತೆ ಈಗಾಗಲೇ ನಾವು ಅಧ್ಯಯನ ಮಾಡಿರುವ ಕೆಲವು ವಿಷಯಗಳನ್ನ ನಿಮ್ಮ ನೆನಪಿಗೆ ತಂದು ಕೊಡ್ತೇನೆ. ಈ ಕಷ್ಟದ ಸಮಯ ಆಕಸ್ಮಿಕವಲ್ಲ, ಇದು ನೇಮಕವಾದದ್ದು ಎಂಬುದನ್ನು ನಾವು ಒಪ್ಪಿಕೊಳ್ಬೇಕು. ಯಾಕೆ ಇದು ಬಂತು ಎಂಬ ಕಾರಣಗಳನ್ನು ತಿಳ್ಕೊಳ್ಳುವಂಥ ಸಮಯ ಇದಲ್ಲ. ಇದು ಬಹಳ ಮಹತ್ವದ ಎರಡನೆಯ ಸತ್ಯ. ಮತ್ತು ಮೂರನೇದಾಗಿ, ಕಷ್ಟದಲ್ಲಿಯೂ ಎಲ್ಲ ದೇವರ ಸ್ವಾಧೀನದಲ್ಲಿದೆ ಎಂಬುದನ್ನು ನಾವು ನಂಬುವಂಥವರಾಗಿರಬೇಕು. ನಾಲ್ಕನೇದಾಗಿ, ನಮ್ಮಲ್ಲಿ ಸರಿಯಾದ ಒಂದು ಆಟಿಟ್ಯೂಡ್ ಇರಬೇಕು, ಸ್ವಭಾವ ಅಥವಾ ಮನೋಸ್ಥಿತಿ ಇರಬೇಕು, ಸರಿಯಾದಂಥದ್ದು ಇರಬೇಕು. ಮತ್ತು ಐದನೇದು, ನಾವು ನಂಬಿರುವಂಥ ದೇವರು ನಿನ್ನೆ ಇದ್ದಂತೆ ಈ ಹೊತ್ತು ನಾಳೆ ಎಂದೆಂದಿಗೂ ಏಕ ರೀತಿಯಾಗಿದ್ದಾನೆ ಎಂಬುದನ್ನು ನಾವು ವಿಶ್ವಾಸಿಸುವಂಥವರಾಗಿರಬೇಕು. ಮತ್ತು ನಾವು ಕಳೆದ ವಾರ ಅಭ್ಯಾಸ ಮಾಡಿರುವಂತೆ ನಿನಗಿರುವ ಸಾಮರ್ಥ್ಯವೇನಿದೆ ಅದನ್ನು ದೇವರ ಸಾಮರ್ಥ್ಯದೊಂದಿಗೆ ನೀನು ಜೊತೆಗೂಡಿಸ್ಬೇಕೆಂಬುದಾಗಿ. ಸೊ ಇಂದು ನಾವು ಮುಂದೇನು ಮಾಡಬಹುದು, ಇವೆಲ್ಲ ಪಾಠಗಳನ್ನು ನೀವು ನೆನಪಿಟ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಇವುಗಳನ್ನು ನೀವು ಒಂದು ವೇಳೆ ಜಾಗ್ರತೆಯಿಂದ ಅನುಸರಿಸುವುದಾಗಿದ್ದಲ್ಲಿ ಕಷ್ಟ ಸಂಕಟದ ಸಮಯದಲ್ಲಿ ನೀವು ನಿಜವಾಗ್ಲೂ ಜಯಶಾಲಿಗಳಾಗಿ ಹೊರಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ನಾವು ಇಂದು ಅಭ್ಯಾಸ ಮಾಡಲಿಕ್ಕಿರುವಂಥ
ಇನ್ನೊಂದು ಅವಶ್ಯಕವಾದ ಒಂದು ಗುಣ ಅದು ಯಾವುದಪ್ಪ ಅಂತಂದ್ರೆ ಸ್ಥಿರ ಚಿತ್ತ ಅಥವಾ ದೃಢ ಚಿತ್ತ ಅಥವಾ ನಿಶ್ಚಲತೆ. ಇದು ಕಷ್ಟದ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ ನಮಗೆ ಬೇಕೇ ಬೇಕು. ಅದಿಲ್ಲದೆ ನಾವು ಮನೆಯಿಂದ ಹೊರಗೆ ಬರಲೇಬಾರದು. ದೃಢಚಿತ್ತ, ಸ್ಥಿರಚಿತ್ತ ಅಥವಾ ನಾವು ಏನಂತಾರೆ ನಿಶ್ಚಲತೆ, ಇದು ಇಲ್ಲದೆ ನಾವು ಮನೆಯಿಂದ ಹೊರಗೆ ಬರಲೇಬಾರದು. ಡೂ ನಾಟ್ ಲೀವ್ ಯುವರ್ ಹೋಮ್ ವಿದೌಟ್ ಡಿಟರ್ಮಿನೇಷನ್. ಕಷ್ಟದ ಸಮಯದಲ್ಲಿ ಅಂತೂ ಇದು ಬಹಳ ಬಹಳ ಮುಖ್ಯವಾದದ್ದು. ಪ್ರಿಯರೇ, ಕೈ ಚೆಲ್ಲಿ ಆಗುವುದಿಲ್ಲ, ಹೋಗ್ಲಿ ಬಿಡು, ಮುಗಿದು ಹೋಯ್ತು ಎಂಬ ಆ ಒಂದು ನಿರ್ಧಾರಕ್ಕೆ ನಾವು ಬರಬಾರ್ದು. ಬಹಳ ಬೇಗನೆ ಆ ಒಂದು ನಿರ್ಧಾರಕ್ಕೆ ಬರಲೇಬಾರ್ದು. ನಮ್ಮಲ್ಲಿ ಯಾವಾಗಲೂ ನಾವು ಆ ಕೆಲಸ ಪೂರ್ತಿ ಮಾಡಬೇಕು ಅನ್ನುವ ಸ್ವಭಾವ ನಮ್ಮಲ್ಲಿ ಇರಬೇಕು. ನಾನು ಆರಂಭಿಸಿದ್ದನ್ನು ನಾನು ಪೂರ್ತಿಗೊಳಿಸಬೇಕು ಅನ್ನುವ ಸ್ವಭಾವ ನಮ್ಮಲ್ಲಿ ಬೇಕು. ಯಾಕೆಂದರೆ ನಮ್ಮ ಸಮಸ್ಯೆ ಏನಂದರೆ ಸೋಲು ಒಪ್ಪುವಂಥದ್ದು ಬಹಳ ಸರಳ ರೀ. ಸೋಲು ಒಪ್ಪುವಂಥದ್ದು ಬಹಳ ಸರಳ. ನಿಮಗೆ ಗೊತ್ತಿದೆ, ನಾವು ಕೆಲವೊಂದು ಸಾರಿ ಈ ಸೋಲೊಪ್ಪುವಂಥ ಗುಣಗಳನ್ನು ನೋಡ್ತೇವೆ ನೋಡ್ರಿ. ಏನಪ್ಪ, ಇವಾಗ ವೆಯ್ಟ್ ಕಡಿಮೆ ಮಾಡ್ತೇನೆ ಅಂಥೇಳಿ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ನಾನು ಒಂದು ದಿವಸ ಇಷ್ಟು ಊಟ, ಎರಡನೇ ದಿವಸ ಇಷ್ಟು ಊಟ, ಮೂರನೇ ದಿವಸ ಮುಗಿದು ಹೋಯ್ತು. ಅದರದ್ದು ಡಯಟ್ ಅಂತ ಏನಿರ್ತದೆ ಅದನ್ನು ಏನಂತಾರೆ ಕಸದ ಡಬ್ಬಿ ಹಾಕಿ ಮತ್ತು ಮೊದಲಿಂದ ಅದೇ ಸ್ವಭಾವ, ಅದೇ ಊಟೋಪಚಾರ, ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೊಂಟ್ಬಿಡೋದು. ವ್ಯಾಯಾಮ ಮಾಡ್ತೇನೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನಾನು ಇಷ್ಟು ಹೊತ್ತು ಎಕ್ಸಸೈಸ್ ಮಾಡ್ತೀನಿ ಅದು ಅಂತ ಹೇಳಿ. ಆಮೇಲೆ ಏನಾಗ್ತದೆ, ಒಂದು ದಿವಸ ಎರಡು ದಿವಸ ಒಂದು ಸ್ವಲ್ಪ ಮೈಕೈ ನೋವು ಆಗ್ತದ್ರಿ, ಮೈಕೈ ನೋವು ಮತ್ತು ಬ್ಯಾಡ ಬಿಡು ಅಂತೇಳಿ ಬಿಟ್ಟು ಬಿಡ್ತಾರೆ. ನೋಡಿರ್ಬೋದಲ್ಲ, ಕೈ ಚೆಲ್ ಬಿಡೋದು, ಮುಗಿದೋಯ್ತು. ಈಗ ನಿಮ್ಮ ಪುಸ್ತಕ ಭಂಡಾರವನ್ನೇ ನೋಡ್ರಿ, ಎಷ್ಟು ಪುಸ್ತಕ ಪೂರ್ತಿ ಓದಿದ್ದೀರಿ? ಓದಕ್ಕೆ ಆರಂಭ ಮಾಡಿದ್ದು, ಆಮೇಲೆ ಸುಸ್ತಾತು, ಬೋರ್ ಆಯ್ತು, ಪೂರ್ತಿಗೊಳಿಸ್ಲಿಲ್ಲ. ಕೈ ಚೆಲ್ಲುವಂಥದ್ದು ನಮ್ಮ ಡಯಟ್ ವಿಷಯದಲ್ಲಿ, ನಮ್ಮ ಎಕ್ಸಸೈಸ್ ವಿಷಯದಲ್ಲಿ, ಯಾವುದೇ ಪುಸ್ತಕ ಓದುವಂಥ ವಿಷಯದಲ್ಲಿ. ಪ್ರಿಯರೇ, ನಿಮ್ಮ ಇಮೇಲ್ನಲ್ಲಿಯೂ ಕೂಡ ಒಂದು ವೇಳೆ ಇದೆಯೋ ಏನೋ ಗೊತ್ತಿಲ್ಲ, ಎಷ್ಟು ಲೆಟರ್ಸು ಡ್ರಾಫ್ಟ್ ಮೋಡ್ನಲ್ಲಿ ಹಾಗೆ ಉಳ್ಕೊಳ್ತು ಬಂದಿದೆ. ಯಾಕಂದರೆ ಪೂರ್ತಿ ಮಾಡೇ ಇಲ್ಲ, ಬರೆದು ಅರ್ಧಂಬರ್ಧ ಮುಗಿಸಿಲ್ಲ ಕೆಲಸ. ಬಹಳ ಸ್ವಾಭಾವಿಕವಾಗಿಬಿಟ್ಟಿದೆ ಏನಂದರೆ ಕೈ ಚೆಲ್ಲುವಂಥದ್ದು. ಸ್ಥಿರಚಿತ್ತ ಇಲ್ಲದಂಥ ಒಂದು ಜೀವನ, ಸ್ಥಿರಚಿತ್ತವಿಲ್ಲದ ಜೀವನ, ಚಂಚಲ ಮನಸ್ಸು. ನಾವು ಕಷ್ಟ ಸಂಕಟದ ಸಮಯದಲ್ಲಿ ಚಂಚಲ ಮನಸ್ಸು ನಮ್ಮ ಈ ಕಷ್ಟ ಸಂಕಟವನ್ನು ಇನ್ನೂ ಭಯಂಕರವಾದ ಒಂದು ಒತ್ತಡಕ್ಕೆ ನಡೆಸ್ತದೆ. ಚಂಚಲ ಮನಸ್ಸು, ನಾವು ಇದನ್ನು ಮರಿಬಾರದು. ಯಾಕಂದರೆ ಈ ಚಂಚಲ ಮನಸ್ಸಿನಿಂದ ನಾವು ಪೂರ್ತಿಗೊಳಿಸುವುದಿಲ್ಲ ಕೆಲಸ, ನಾವು ಕೈ ಚೆಲ್ಲುವ ಸ್ವಭಾವ, ನಾವು ಮುಗಿಸದೇ ಇರುವಂಥ ಸ್ವಭಾವ, ಅದರ ಭಾರ ಮೊದಲುಗೊಂಡು ನಮ್ಮ ಮೇಲೆ ಬಂದು ನಮ್ಮ ಜೀವಿತದಲ್ಲಿ ಒತ್ತಡಗಳನ್ನು ಹಾಕಲಾರಂಭಿಸುವಾಗ ಈ ಕಷ್ಟದ ಮಧ್ಯದಲ್ಲಿ, ಸಂಕಟದ ಮಧ್ಯದಲ್ಲಿ ಮತ್ತೆ ಇನ್ನೊಂದು ಇದು ಅರ್ಧಂಬರ್ಧ ಮಾಡುವ ಕೆಲಸದ ಸ್ವಭಾವ, ಭಯಂಕರವಾದ ಹೋರಾಟ ಬರ್ತದೆ. ಭಯಂಕರವಾದ ಹೋರಾಟ. ಕಷ್ಟ ಸಂಕಟದ ಸಮಯದಲ್ಲಿ ನಾವು ಮರಿಬಾರ್ದೇನೆಂದ್ರೆ ನನ್ನಲ್ಲಿ ಸ್ಥಿರ ಚಿತ್ತವಿರಬೇಕು, ನನ್ನಲ್ಲಿ ದೃಢ ಚಿತ್ತವಿರಬೇಕು. ಯಾಕಂದ್ರೆ ಬೈಬಲ್ನಲ್ಲಿ ನಾವು ನೋಡ್ತೇವೆ, ಕೊರಿಂಥ ಸಭೆಗೆ ಪೌಲನು ಈ ಪತ್ರ ಬರೆದಾಗ ಮೊದಲನೆಯ ಪತ್ರ ಅದು ಮೊದಲನೇ ಕೊರಿಂಥ 15ನೇ ಅಧ್ಯಾಯ 58ನೇ ವಚನದಲ್ಲಿ ನಾವು ನೋಡ್ತೇವೆ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು
ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿದೆ. ಮೊದಲನೆಯ ಸೆಂಟೆನ್ಸ್ ನೋಡ್ರಿ, ಮೊದಲನೆಯ ಭಾಗ. ಪ್ರಿಯ ಸಹೋದರರೇ, ವಿಶ್ವಾಸಿಗಳೇ, ದೇವರ ಮಕ್ಕಳೇ, ನಾವು ಸ್ಥಿರಚಿತ್ತ ಮತ್ತು ನಿಶ್ಚಲತೆಗೆ ಗುರುತಾಗಿರಬೇಕು. ನಾವು ಅರ್ಧಂಬರ್ಧ ಕೆಲಸ ಮಾಡುವಂಥವರು, ಅರ್ಧಂಬರ್ಧ ಮಾಡಿ ಮುಗಿಸುವಂಥ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ನಮ್ಮ ಲಕ್ಷಣ ಅದಲ್ಲ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಾಗ ಆತನು ಇನ್ನೂ ಸ್ವಲ್ಪ ಉಳಿಯಿತು ಅಂತ ಹೇಳಲಿಲ್ಲ, ತೀರಿತ್ತು ಅಂತ ಹೇಳಿದ್ನು. ಮರಿಬೇಡ್ರಿ, ಆ ಯಜಮಾನನನ್ನು ನಾವು ಹಿಂಬಾಲಿಸ್ತೇವೆ, ಆ ರಕ್ಷಕನನ್ನು ನಾವು ಅನುಸರಿಸ್ತೇವೆ. ಸ್ಥಿರ ಚಿತ್ತ ಏನಂದ್ರೆ, ತಾನು ಯಾವ ಕೆಲಸ ಸಾಧಿಸುವುದಕ್ಕಾಗಿ ಬಂದಿದ್ದನೋ ಆ ಕೆಲಸವನ್ನು ಸಾಧಿಸಿ, ಆ ಕೆಲಸವನ್ನು ಪೂರ್ತಿಗೊಳಿಸಿ ಆತನು ತೀರಿತು ಅಂತ ಹೇಳಿ ತನ್ನ ಪ್ರಾಣ ತೀರಿತು ಅಂತ ಹೇಳಿ ಉಳಿಸಿಲ್ಲ. ಇನ್ನು ಮಾನವನ ರಕ್ಷಣೆಗೋಸ್ಕರ ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಿ ಮುಗಿಸಿ ತನ್ನ ಪ್ರಾಣ ಬಿಟ್ಟು. ಇದು ನಾವು ಯೋಚಿಸಬೇಕು. ವಿಶೇಷವಾಗಿ ನಾವು ಇಂಗ್ಲಿಷ್ನಲ್ಲಿ ಬಿ ಸ್ಟೆಡ್ ಫಾಸ್ಟ್ ಇಮ್ಮೂವಬಲ್ ಅಂತ. ಸ್ಟೆಡ್ ಫಾಸ್ಟ್ ಇಮ್ಮೂವಬಲ್ ಅಂದರೆ ನಾನು ಏನು ಮಾಡಿದರೂ ನಾನು ನಡುಗುವುದಿಲ್ಲ, ನಾನು ಬೀಳುವುದಿಲ್ಲ, ನಾನು ಕೈ ಚೆಲ್ಲುವುದಿಲ್ಲ. ಆ ಥರದ ದಿಟ್ಟ ಸ್ವಭಾವ. ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಅಂದರೆ ಬೇಕಾದಂಥ ಸಮಸ್ಯೆ ಬರಲಿ ನಾನು ಹಿಂಜರಿಯೋದಿಲ್ಲ, ಬೇಕಾದಂಥ ಸಮಸ್ಯೆ ಬರಲಿ ನಾನು ಭಯ ಪಡುವುದಿಲ್ಲ, ಬೇಕಾದಂಥ ತೊಂದರೆಗಳು ಉಂಟಾಗಲಿ ನಾನು ಹೆದರುವುದಿಲ್ಲ. ಒಂಥರ ಹಠಮಾರಿಯಾದಂಥ ಸ್ವಭಾವ, ಹಠಮಾರಿತನ. ಈ ಒಂದು ಅಂಟಿನಂತೆ, ಜಿಗುಟು ಪದಾರ್ಥದಂತೆ ನಮ್ಮ ಜೀವಿತದಲ್ಲಿ ನಾವು ನಂಬಿಕೆಯ ವಿಷಯದಲ್ಲಿ, ನಾವು ವಿಶ್ವಾಸದ ವಿಷಯದಲ್ಲಿ ಆ ರೀತಿಯಾದಂಥ ಸ್ವಭಾವ ನಮಗೆ ಬೇಕು. ಜಿಗುಟುತನ. ನಾನು ಎಂಥ ಕಷ್ಟ ಬಂದರೂ ನಾನು ನನ್ನ ವಿಶ್ವಾಸವನ್ನು ನಾನು ಬಿಡುವುದಿಲ್ಲ, ನಾನು ಗಟ್ಟಿಯಾಗಿ ಹಿಡ್ಕೊಳ್ತೇನೆ. ಪ್ರಿಯರೇ, ಕಷ್ಟದ ಸಮಯದಲ್ಲಿ ನಾವು ಚಂಚಲರಾಗಿ 1000 ಮಂದಿ 1000 ವಿಷಯ ಹೇಳ್ತಿರ್ತಾರೆ. ಅವಾಗ ನೀವು ಕೇಳಿರ್ಬೋದಲ್ಲ. ನಮ್ಮಲ್ಲಿ ಗೊತ್ತಿದೆ, ಸ್ವಲ್ಪ ಆರೋಗ್ಯದಲ್ಲಿ ಏನೋ ಏರುಪೇರು ಆದ್ರಂದ್ರೆ ಮನೆ ಕೆಲಸ ಮಾಡೋರಿಂದ ಹಿಡಿದು ಎಲ್ಲರೂ ವೈದ್ಯರು MBBS ಮುಗಿಸ್ಬಿಟ್ಟಿರ್ತಾರೆ. ಎಲ್ಲರೂ ನಿಮಗೆ ಸಲಹೆ ಕೊಡ್ತಾರೆ, ಪರಿಹಾರ ಕೊಡ್ತಾರೆ, ಔಷಧಿ ಹೇಳ್ತಾರೆ. ಎಲ್ಲರ ಕಡೆ ರೆಡಿ ಇದೆ ಪರಿಹಾರ. ಓಕೆ, ಸೊ ಈಗ ನೀವು 1000 ಮಂದಿ ಕಡೆ ಅವ್ರದ್ದು ಪರಿಹಾರ ಕೇಳೋಷ್ಟ್ರೊಳಗಡೆ ನೀವು ನಿಮ್ಮ ಜೀವನ, ನಿಮ್ಮ ಮನಸ್ಸು ಎಲ್ಲ ಛಿದ್ರ ಆಗಿ ಹೋಗಿರ್ತದೆ. ಓಕೆ, ನಾವು ಇಬ್ಬರು ಯಜಮಾನರನ್ನ ಸೇವಿಸ್ಲಿಕ್ಕೆ ಆಗುವುದಿಲ್ಲ. ಸ್ಥಿರಚಿತ್ತದ ಬಗ್ಗೆ ನಾವು ಮಾತನಾಡುವಾಗ ನೆನಪಿಟ್ಕೊಳ್ಬೇಕು, ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದ್ದು, ನಾವು ಇಬ್ಬರು ಯಜಮಾನರನ್ನ ಸೇವಿಸ್ಲಿಕ್ಕೆ ಸಾಧ್ಯವಿಲ್ಲ. ಸ್ಥಿರಚಿತ್ತ ಅಂದ್ರೆ ದಿಟ್ಟತನ, ಹಠಮಾರಿತನ. ಒಂದೇ, ನಾನು ಇದನ್ನು ನಂಬಿದ್ದೇನೆ, ನಾನು ಕರ್ತನನ್ನು ಗಟ್ಟಿಯಾಗಿ ಹಿಡ್ಕೊಳ್ತೇನೆ, ಏನೇ ಆದರೂ ನಾನು ಬಿದ್ದರೂ ಕೂಡ, ನಾನು ಎಡವಿದ್ರೂ ಕೂಡ, ನಾನು ಕಾಲು ಜಾರಿದ್ರೂ ಕೂಡ ನಾನು ಒಂದು ಮಾಡುವುದಿಲ್ಲ. ಏನಂದ್ರೆ ನಾನು ಹಿಂಜರಿಯುವುದಿಲ್ಲ, ನನ್ನ ನಂಬಿಕೆಯಲ್ಲಿ ಹಿಂಜರಿಯುವುದಿಲ್ಲ, ನಾನು ದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ತೇನೆ. ಯೋಬನ ಮಾದರಿ ನೋಡ್ರಿ, ಎಂಥ ಶ್ರೇಷ್ಠವಾದದ್ದು. ಅವನ ಜೀವಿತದಲ್ಲಿ ಒಂದೇ ದಿನ ಎಲ್ಲ ಆಸ್ತಿ ಹೋಯ್ತು, ಎಲ್ಲ ಆತನ ಒಂದು ಐಶ್ವರ್ಯ ಹೋಯ್ತು ಒಂದೇ ದಿನದಲ್ಲಿ. ಮಕ್ಕಳು, ಕುಟುಂಬ ಎಲ್ಲ ಅಳಿಸಿ ಹಾಕಲ್ಪಟ್ರು, ಮುಗದೇ ಹೋಯ್ತು ಅವನ ಕುಟುಂಬದೊಳಗೆ ಏನು ಉಳಿದಂತ ಸ್ಥಿತಿ. ಇನ್ನೊಂದು ದಿನ ನಾವು ನೋಡುವಾಗ ಅವನ ದೇಹ ರೋಗಗ್ರಸ್ತವಾಗಿ ಭಯಂಕರ ವ್ಯಾಧಿಯಿಂದ ತುಂಬಿಕೊಂಡಿತ್ತು ಯೋಬನ ಜೀವಿತ. ಅವನ ಹೆಂಡತಿ ಸಹ ಅವನಿಗೆ ಹೇಳ್ತಾಳೆ, ನೀನು ದೇವರನ್ನ ಶಪಿಸಿ ಸಾಯಿ ಅಂತ ಹೇಳಿ. ಸ್ನೇಹಿತರು ಅಂತೇಳಿ ಬಂದವರು ಅವರು ಅವನನ್ನ ಟೀಕಿಸ್ತಾರೆ, ನಿನ್ನ ಪಾಪಿ ನೀನು, ಹಾಗೆ ಹೀಗೆ ಎಂಬುದಾಗಿ ಎಲ್ಲ
ಯೋಬನ ಬಗ್ಗೆ ಬೈತಾರೆ. ಕಷ್ಟದೊಳಗೆ ನೋಡ್ರಿ ಮಂದಿ ಏನೇನೋ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ. ದೇವರನ್ನ ಶಪಿಸಿ ಸಾಯಿ ಅನ್ನುವಂಥದ್ದು ಅಂದ್ರೆ ದೇವರೇ ಇದಕ್ಕೆ ಕಾರಣ ಎಂಬುವಂತ ರೀತಿಯಲ್ಲಿ ಆ ರೀತಿಯಾದಂಥ ವ್ಯಾಖ್ಯಾನ ಮಾಡಿ ಈ ಒಂದು ಶಪಿಸಿ ಸಾಯಿ ಅನ್ನುವಂಥ ಮಾತುಗಳನ್ನೆಲ್ಲ ಕೇಳುವಾಗ ನಂಬಿಕೆ ಏನಾಗ್ತದೆ? ಆದರೆ ಯೋಬನ ಪುಸ್ತಕ 13ನೇ ಅಧ್ಯಾಯ 15ನೇ ವಚನದಲ್ಲಿ ಯೋಬ ಹೇಳ್ತಾನೆ, ಇದೇ ನೋಡ್ರಿ ಹಠಮಾರಿ ನಂಬಿಕೆ ಅಂತಂದ್ರೆ ದೃಢ ಚಿತ್ತ, ಸ್ಥಿರ ಚಿತ್ತ ಅಂದ್ರೆ ಲಕ್ಷಣ. ಅದರ ಲಕ್ಷಣ ಏನಂದ್ರೆ ಇಲ್ಲಿ ನಾವು ನೋಡ್ತೇವೆ. ಯೋಬ ಹೇಳ್ತಾನೆ, ಆಹಾ ಆತನು ನನ್ನನ್ನ ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ, ಆದರೂ ನನ್ನ ನಡತೆಯ ಒಳ್ಳೆಯತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಅಂದ್ರೆ ಇಂಗ್ಲಿಷ್ನಲ್ಲಿ ಬಹಳ ಪವರ್ಫುಲ್ ಆಗಿ ಬರ್ತದೆ. ಅದು ಏನು ಹೇಳ್ತದೆ ಅಂದ್ರೆ, ದೋ ಹಿ ಸ್ಲೇ ಮೀ ಐ ವಿಲ್ ಹೋಪ್ ಇನ್ ಹಿಮ್. ಆತನು ನನ್ನನ್ನ ಕೊಂದರೂ ಸಹ ನಾನು ಆತನನ್ನೇ ನಿರೀಕ್ಷಿಸುವೆನು. ಇದು ದೃಢಚಿತ್ತ. ಕಷ್ಟದಲ್ಲಿ, ಸಂಕಟದಲ್ಲಿ 1000 ಮಂದಿ ಹೇಳಿದ ವಿಷಯಗಳನ್ನ ಮಾಡ್ತಾ ಹೋಗ್ಲಿಲ್ಲ ಯೋಬ. ಅವನು ಎಂಥ ಸ್ಥಿರ ಚಿತ್ತಪ್ಪ ಅಂತಂದ್ರೆ, ಆ ಸಂಕಟದಲ್ಲಿಯೂ ಆ ಕಷ್ಟದಲ್ಲಿಯೂ ಅವನೇನಂದ್ರೆ, ದೇವ್ರೇ ನೀನು ಒಂದು ವೇಳೆ ನನ್ನನ್ನು ಕೊಂದರೂ ಕೂಡ, ನನ್ನ ಪ್ರಾಣ ಹೋದರೂ ಕೂಡ ನಾನು ನಿನ್ನನ್ನೇ ನಂಬುತ್ತೇನೆ. ಕೆಲವ್ರಿಗೆ ಏನಪ್ಪ ಅಂತಂದ್ರೆ, ಸ್ವಲ್ಪ ತಲೆನೋವು ಅಂತಂದ್ರೆ, ದೇವ್ರೇ ಎಲ್ಲಿದ್ದೀಯಪ್ಪ, ಎಲ್ಲದಿ ದೇವ್ರೇ ನೀನು ನನ್ನ ಕೈ ಬಿಟ್ಟಿಯಾ ಅನ್ನುವಂಥ ಆ ರೀತಿಯಾದಂತಹ ವಿಚಾರಗಳನ್ನ ಮನುಷ್ಯನಲ್ಲಿ ಕೆಲವರು ಆ ರೀತಿಯಾದ ವಿಚಾರಗಳನ್ನ ನಾವು ಮಾಡುವಂಥದ್ದನ್ನು ಕೇಳ್ತೇವೆ. ಸೊ ಈ ದಿವಸ ನಾವು ಈ ಮಾತನ್ನ ಯೋಚಿಸೋಣ. ನನ್ನ ನಂಬಿಕೆ, ನನ್ನ ವಿಶ್ವಾಸ, ಸ್ಥಿರಚಿತ್ತ, ದೃಢಚಿತ್ತ, ಸ್ಟಬ್ಬರ್ನ್ ಫೇತ್ ಇದೆಯಾ? ಇನ್ಫ್ಯಾಕ್ಟ್ ನಮ್ಮ ನಂಬಿಕೆಯ ಮೇಲೆ ದಾಳಿ ಆಗ್ತಿರ್ತದೆ. ಕಷ್ಟದ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ ನಂಬಿಕೆ ಮೇಲೆ ದೊಡ್ಡ ದಾಳಿ ಆಗ್ತಿರ್ತದೆ. ನಂಬಿಕೆಯನ್ನ ಬಿಟ್ಬಿಡು, ದೇವರಲ್ಲಿದ್ದಾನೆ, ಹಾಗೆ ಹೀಗೆ. ಯೋಬನ ಉತ್ತರದಂತೆ ಆತನು ನನ್ನ ಪ್ರಾಣವನ್ನು ತೆಗೆದರೂ ಕೂಡ ನಾನು ಆತನನ್ನೇ ನಂಬುವೆನು, ಆತನನ್ನೇ ಆಶ್ರಯಿಸುವೆನು. ಹಾಗೆ ಮಾಡಿದಾಗ ಅಲ್ಲಿ ನಾವು ನೋಡ್ತೇವೆ ಯೋಬನ ಕಥೆಯಲ್ಲಿ ಅಂತ್ಯದಲ್ಲಿ ಅವನು ಎಷ್ಟು ಒಂದು ಆಶೀರ್ವಾದ ಹೊಂದುವಂತೆ ಸಾಧ್ಯವಾಯಿತು. ಪ್ರಿಯರೇ, ಜಾಗ್ರತೆ. ಈ ದಿವಸಗಳಲ್ಲಿ ನಾವು ಚಂಚಲರಾಗಿ, ಒಂದು ವೇಳೆ ಕಷ್ಟ ಸಂಕಟದ ಸಮಯದಲ್ಲಿ ಚಂಚಲರಾಗಿ ನಾವು ದೇವರ ಆಶೀರ್ವಾದ ಕಳ್ಕೊಳ್ಳುವಂಥದ್ದು ಬೇಡ. ಪೌಲನು ಕೊರಿಂಥ ಸಭೆಗೆ ಹೇಳಿದಂತೆ, ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ಹಠಮಾರಿ ನಂಬಿಕೆ ಹೊಂದಿ, ಏನೇ ಆದರೂ ನಾನು ದೇವರನ್ನು ನಂಬಿರುತ್ತೇನೆ, ಏನೇ ಆದರೂ ನಾನು ದೇವರನ್ನೇ ದೃಷ್ಟಿಸ್ತೇನೆ, ಯೇಸು ಸ್ವಾಮಿಯನ್ನೇ ಗಟ್ಟಿಯಾಗಿ ಹಿಡ್ಕೊಳ್ತೇನೆ, ಏನೇ ಆದರೂ ನಾನು ಯೇಸು ಸ್ವಾಮಿಯನ್ನು ಮಾತ್ರ ನಾನು ಆತನನ್ನು ಅಂಟಿಕೊಂಡೇ ಬದುಕ್ತೇನೆ ಅನ್ನುವಂಥ ಆ ನಿರ್ಧಾರ ನಮಗೆ ಈ ಕಷ್ಟ ಸಂಕಟದ ಸಮಯದಲ್ಲಿ ದೃಢ ಚಿತ್ತ ನಮಗೆ ಬೇಕು. ಕೈ ಚೆಲ್ಲೆ ಆಯಿತು ಮುಗೀತು, ನೆವರ್, ಎಂದೆಂದಿಗೂ ಮುಗಿದು ಹೋಯಿತು, ಸಾಧ್ಯನೇ ಇಲ್ಲ. ಆ ಥರದ ಮನೋಭಾವನೆ, ಆ ಸ್ಥಿತಿ ನಮ್ಮಲ್ಲಿ ಇರಲೇಬಾರದು. ವಿಶ್ವಾಸಿಗಳು ನಾವು ಸ್ಥಿರಚಿತ್ತ, ದೃಢಚಿತ್ತ ನಮ್ಮ ಲಕ್ಷಣವಾಗಿರಬೇಕು. ಇದರ ಜೊತೆಗೆ ಇನ್ನೊಂದು ಮಹತ್ವದ ಸತ್ಯ, ಈ ದಿವಸ ನಾವು ಯೋಚಿಸಬೇಕಾದಂಥ ಇನ್ನೊಂದು ಮಹತ್ವದ ಸತ್ಯ, ಅದು ಏನಪ್ಪ ಅಂತಂದ್ರೆ, ಈಗ ನಾವು ಯೋಚಿಸಿರುವಂಥದ್ದು 7ನೇ ಸತ್ಯ, ನಾವು ದೃಢಚಿತ್ತವನ್ನು ಹೊಂದಿದವರಾಗಿರಬೇಕೆಂಬುದಾಗಿ. ಮತ್ತು ಇವತ್ತು 8ನೇ ಇನ್ನೊಂದು ಮಹತ್ವದ ಸತ್ಯ ನಿಮಗೆ ತಿಳಿಸಿ ಬಯಸ್ತೇನೆ. ಅದು ಏನಪ್ಪ ಅಂತಂದ್ರೆ, ಸಂಕಷ್ಟದಲ್ಲಿ ಅಥವಾ ಸಂಕಷ್ಟದ ಸ್ಥಿತಿಯನ್ನು ಶಿಸ್ತಿನ ಸಮಯವೆಂದು ಪರಿಗಣಿಸು. ಶಿಸ್ತಿನ ಸಮಯ, ಅ ಟೈಮ್ ಆಫ್ ಡಿಸಿಪ್ಲಿನ್, ಶಿಸ್ತಿನ ಸಮಯವೆಂದು ಪರಿಗಣಿಸಬೇಕು. ಪ್ರಿಯರೇ,
ಈ ಕಷ್ಟ ಸಂಕಟದ ಸಮಯದಲ್ಲಿ ನಮ್ಮ ದೃಷ್ಟಿಕೋನ, ನಮ್ಮ ಪರ್ಸ್ಪೆಕ್ಟಿವ್ ಅಂತ ಏನು ಹೇಳ್ತಾರಲ್ಲ, ಭಾಳ ಭಾಳ ಮುಖ್ಯವಾದದ್ದು. ನಾವು ನಮ್ಮ ಜೀವಿತದಲ್ಲಿ ಕ್ರಮಪಡಿಸಿಕೊಳ್ಳಬೇಕಾದ ವಿಷಯಗಳು ಏನಾದರೂ ಇದೆಯಾ? ಇಂಥ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ನಾವು ಯೋಚಿಸ್ಬೇಕು, ಖಚಿತವಾಗಿ ನಾವು ಯೋಚಿಸ್ಬೇಕು. ಬಹಳ ಬಹಳ ಮುಖ್ಯ ಅದು. ಉಳಿದ ಹೊತ್ನಾಗ ನಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಬಟ್ ಇದು ನಾವು ನೆನ್ಪಿಟ್ಕೊಳ್ಳಿ. ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ ಗ್ರಂಥಕರ್ತನು ಹೇಳ್ತಾನೆ, ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳ್ರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳ್ರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ಪ್ರಿಯರೇ, ಇದು ನೆನ್ಪಿಟ್ಕೊಳ್ಬೇಕು. ಇಬ್ರಿಯ ಗ್ರಂಥ ಇದು ವಿಶ್ವಾಸಿಗಳಿಗೆ ಬರೆದಂತ ಒಂದು ಪುಸ್ತಕ, ಅವಿಶ್ವಾಸಿಗಳಿಗೆ ಬರೆದಂತ ಪುಸ್ತಕ ಅಲ್ಲ. ಇದು ವಿಶ್ವಾಸಿಗಳಿಗಾಗಿ ಬರೆದ ಪತ್ರ. ಅಲ್ಲಿ ದೇವರು ಈ ಕಷ್ಟವೆಂಬ ಸಾಧನದ ಮುಖಾಂತರ ನಮ್ಮಲ್ಲಿ ಶಿಸ್ತನ್ನ ತರುವಂತಹದರ ವಿಷಯವಾಗಿ ನಾವು ಇಲ್ಲಿ ನೋಡ್ತೇವೆ. ಕಷ್ಟ ಸಂಕಟದ ಸಾಧನದ ಮುಖಾಂತರವಾಗಿ. ಯಾಕಂದ್ರೆ ದೇವರಿಗೆ ನಮ್ಮ ಜೀವಿತದ ವಿಷಯದಲ್ಲಿ ಒಂದು ಉದ್ದೇಶವಿದೆ. ಇಬ್ರಿಯ ಗ್ರಂಥ ಈ 12ನೇ ಅಧ್ಯಾಯದ 10ನೇ ವಚನ 11ನೇ ವಚನ ನಾವು ಓದುವಾಗ, ಆ ತಂದೆಗಳು ಶಿಕ್ಷೆ ಕೊಡುವುದ್ರ ವಿಷಯವಾಗಿ ಪ್ರಸ್ತಾಪಿಸಿದಂತ ಗ್ರಂಥಕರ್ತನು ಹೇಳ್ತಾ ಇದ್ದಾನೆ, ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆ ಆದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಯೋಚಿಸಿ, ಶಿಕ್ಷೆಯ ಸಾಧನದ ಮುಖಾಂತರ. ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ನಾವು ಆತನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ಆತನು ಬಯಸ್ತಾನೆ. ಆತನು ಪರಿಶುದ್ಧನು, ದೇವರು ಪರಿಶುದ್ಧನು. ಪರಿಶುದ್ಧನಾದ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ಪರಿಶುದ್ಧತೆ. ಆದರೆ ಆ ಪರಿಶುದ್ಧತೆಯಲ್ಲಿ ಭಾಗವಹಿಸಬೇಕಾದ್ರೆ ನಾವು ಹೇಗೆ ಭಾಗವಹಿಸ್ಲಿಕ್ಕೆ ಸಾಧ್ಯ? ಯಾವ ಸಾಧನದಿಂದ ನಾವು ಪರಿಶುದ್ಧತೆಯನ್ನು ಕಲಿಯುವುದಕ್ಕೆ ಸಾಧ್ಯ? ಇದೆ ಶಿಸ್ತು. ನಿಮ್ಗೆ ಗೊತ್ತಿರ್ಬೋದಲ್ಲ, ಶಾಲೆಯಲ್ಲಿ ಮಕ್ಕಳು ಮನೆಯಲ್ಲಿ ಹೆಂಗೆ ಬಿಂದಾಸ್ ಜೀವಿಸ್ತಿದ್ರು ಹಂಗೆ ಜೀವಿಸ್ತಾ ಕ್ಲಾಸ್ ರೂಮ್ನಲ್ಲಿ ಇದ್ರೆ ಏನು ಮಾಡ್ತಾರೆ ಟೀಚರು? ಆ ಶಾಲೆಯ ವರ್ಚಸ್ಸು, ಆ ಶಾಲೆಯ ನಿಯಮ, ಆ ಶಾಲೆಯ ಶಿಸ್ತು, ಕ್ರಮ, ಅದನ್ನೆಲ್ಲ ಹೇಗೆ ಮುದ್ದಾಡಿ ಹೇಳ್ತಾರೆ ತಂದೆ ತಾಯಿ ಹೇಳ್ತಾರೆ? ಇಲ್ಲ, ಅವ್ರು ಯಾವ ರೀತಿಯಾಗಿ ಹೇಳಬೇಕು ಹೇಳ್ತಾರೆ. ಆದರೆ ಅದರಿಂದ ಏನಾಗ್ತದೆ? ಸುಧಾರಿಸ್ತೀಯಾ, ಕೆಟ್ಟು ಹೋಗ್ತೀಯಾ? ನಾವು ಸುಧಾರಿಸ್ತೇವೆ, ನಾವು ಒಳ್ಳೆಯವರಾಗ್ತೇವೆ ಅಲ್ವಾ? ಶಾಲೆಯಲ್ಲಿ ನಿಮಗೆ ಶಿಕ್ಷೆನೇ ಆಗಿಲ್ಲ ಅಂತ ಹೇಳಿಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ನಾವು ಆ ಶಿಕ್ಷೆ ಹೊಂದಿದ್ರಿಂದ, ಮಾಡಿದ ತಪ್ಪುಗಳಿಗಾಗಿ ನಾವು ಶಿಕ್ಷೆ ಹೊಂದಿದ್ರಿಂದ ಸುಧಾರಿಸಿದೆವು. ಶಿಕ್ಷೆ ಇಲ್ಲದೆ ಸುಧಾರಣೆ ಹೇಗೆ ಸಾಧ್ಯ? ಶಿಕ್ಷೆ ಇಲ್ಲದೆ ಶಿಸ್ತು ಹೇಗೆ ಸಾಧ್ಯ? ಈಗ ಏನಂತಾರೆ, ನಾವು ಈ ಒಂದು ಸ್ಕೂಲು ನಡೀತಾ ಇದ್ದಾಗ ಈ ಒಂದು ಲೇಟಾಗಿ ಬಂದ್ರಪ್ಪ, ಆ ಒಂದು ಆರಂಭದ ಪ್ರಾರ್ಥನೆ ಟೈಮ್ದಲ್ಲಿ ಲೇಟಾಗಿ ಬಂದ್ರಿ, ಏನಾಗ್ತದೆ? ಶಿಕ್ಷೆ ಕೊಡ್ತಾರಾ? ಇಲ್ಲ. ಶಿಕ್ಷೆ ಕೊಡುವಾಗ ಏನಾಗ್ತದೆ? ನೆಕ್ಸ್ಟ್ ಟೈಮ್ ನೀವು ಲೇಟಾಗಿ ಬರೋದಕ್ಕಿಂತ ಮೊದಲು ನಾವು ಯೋಚಿಸ್ತೀರಿ ಏನಂತ, ಅಯ್ಯೋ ನನಗೆ ಅಸಹ್ಯ ಆಗ್ತದಪ್ಪ, ನನಗೆ ಶಿಕ್ಷೆ ಆಗ್ತದಪ್ಪ. ಸೊ ಸುಧಾರಿಸ್ತೇವೆ.
ಸೊ ದೇವರ ಪರಿಶುದ್ಧತೆಯಲ್ಲಿ ಭಾಗವಹಿಸುವುದಕ್ಕೋಸ್ಕರ ಈ ಶಿಸ್ತಿನ ಸಾಧನವನ್ನ ದೇವರು ನಮಗೆ ಈ ಸಂಕಷ್ಟದಲ್ಲಿ ಅದನ್ನು ಉಪಯೋಗಿಸ್ತಾನೆ, ಅದನ್ನ ನಮ್ಮ ಜೀವಿತದಲ್ಲಿ ಪ್ರಭಾವ ಬೀರುವಂತೆ ಸಾಧ್ಯಗೊಳಿಸ್ತಾನೆ. ಅದರ ಜೊತೆಗೆ ಏನಾಗ್ತದಪ್ಪ ಅಂದ್ರೆ ನೀತಿ ಮತ್ತು ಸಮಾಧಾನ ಅನ್ನುವಂಥ ಫಲ ನಾವು ಕೊಡುವರಾಗುವುದಕ್ಕೆ ಸಾಧ್ಯವಾಗ್ತದೆ. ದೇವರು ಅದನ್ನು ಬಯಸ್ತಾನೆ. ಶಿಸ್ತಿಲ್ಲದೆ ನಾವು ನೀತಿಯ ಫಲ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಶಿಸ್ತು ಇಲ್ಲದೆ ಸಮಾಧಾನ ಅನ್ನುವಂಥದ್ದನ್ನ ದೇವರಿಂದ ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಬೀದಿಯ ಮಕ್ಕಳನ್ನ, ನಾವು ಆತನ ಸ್ವಂತ ಮಕ್ಕಳು, ನಾವು ಆತನವರು. ಅದಕ್ಕಾಗಿ ಆತನು ನಮ್ಮನ್ನ ಕ್ರಮಪಡಿಸ್ತಾನೆ, ಶಿಸ್ತಿಗೆ ಒಳಪಡಿಸ್ತಾನೆ. ಸೊ ನಾವು ಹೇಗೆ ಶಿಸ್ತನ್ನ ನಮ್ಮ ಜೀವಿತದಲ್ಲಿ ನಾವು ಕಷ್ಟದ ಸಮಯದಲ್ಲಿ ಆ ಶಿಸ್ತಿನ ಕುರಿತು ಹೇಗೆ ಯೋಚನೆ ಮಾಡಬೇಕು, ಮಹತ್ವದ ಕೆಲವು ಪ್ರಶ್ನೆಗಳು. ಓಕೆ, ಮೊದಲನೇ ಪ್ರಶ್ನೆ, ಈ ಕಷ್ಟ ಸಂಕಟದ ಸಮಯದಲ್ಲಿ ನಾವು ಕೇಳಬೇಕಾದಂಥ ಮೊದಲನೇ ಪ್ರಶ್ನೆ ಏನಂದ್ರೆ, ನಾನು ಪಶ್ಚಾತ್ತಾಪ ಪಡಬೇಕಾದ ಅಥವಾ ನಾನು ಕ್ರಮಪಡಿಸಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕಾದಂಥ ವಿಷಯ ಯಾವುದು? ದೇವರು ನನಗೆ ಯಾವುದನ್ನು ತೋರಿಸ್ತಾ ಇದ್ದಾನೆ ಈ ಕಷ್ಟದ ಸಮಯದಲ್ಲಿ, ಈ ಸಂಕಟದ ಸಮಯದಲ್ಲಿ ನಾನು ಪಶ್ಚಾತ್ತಾಪ ಪಡಬೇಕೆಂದು ದೇವರು ನನಗೆ ತೋರಿಸುತ್ತಿರುವಂಥ ಪಾಪ ಯಾವುದು ನನ್ನ ಜೀವಿತದಲ್ಲಿ? ಬಹಳ ಮುಖ್ಯವಾದದ್ದು. ಅದನ್ನು ನಾವು ಯೋಚಿಸಬೇಕು. ಇಂಥ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ಅದನ್ನು ಯೋಚಿಸುವಂಥದ್ದು ಬಹಳ ಬಹಳ ಮುಖ್ಯ. ನಾವು ಅರಿಯದ ಸಂಗತಿಗಳನ್ನು ಆತನು ನಮ್ಮ ನೆನಪಿಗೆ ತರಬಹುದು. ಕೇಳುವಾಗ, ಸ್ವಾಮಿ, ನಾನು ನನ್ನ ಜೀವಿತದಲ್ಲಿ ಯಾವ ತಪ್ಪು ಮಾಡ್ತಾ ಇದ್ದೇನೆ, ಯಾವ ಪಾಪ ಮಾಡ್ತಾ ಇದ್ದೇನೆ, ಕರ್ತನೆ ನನಗೆ ತಿಳಿಸು, ನನಗೆ ಗಮನಕ್ಕೆ ಬರ್ತಾ ಇಲ್ಲ, ತಿಳಿಸು ಅಂತ ಒಂದು ವೇಳೆ ಈ ಕಷ್ಟದ ಸಮಯದಲ್ಲಿ ನಾವು ಕೇಳಿಕೊಡುವುದಾಗುತ್ತಲೇ ದೇವರು ತಿಳಿಸ್ತಾನೆ ನಮಗೆ. ನಾವು ಯೋಚಿಸ್ತಿರ್ಲಿಕ್ಕೂ ಇಲ್ಲ. ಅದು ಸ್ವಾರ್ಥವಾಗಿರ್ಬೋದು, ಅದು ವಿಗ್ರಹಾರಾಧನೆ ಆಗಿರ್ಬೋದು, ಅದು ಒಂದು ವೇಳೆ ಅನೈತಿಕತೆ ಇರಬಹುದು, ಅದು ಒಂದು ವೇಳೆ ಅಹಂಕಾರ, ದುರಾಶೆ, ಗರ್ವ, ಇದೆಲ್ಲ ಇರಬಹುದು. ಈ ಕಷ್ಟದ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ ಆ ಪ್ರಶ್ನೆ ಕೇಳಿ ನಾವು ಅದನ್ನು ಅರಿಕೆ ಮಾಡಿ, ಸ್ವಾಮಿ, ನಾನು ಈ ಪಾಪ, ಈ ರೀತಿಯಾದ ಬಲಹೀನತೆ, ಏನೇನು ನಾವು ಅದಕ್ಕೆ ಬೆಣ್ಣೆ ಹಚ್ಚಿರ್ತೇವೆ, ಬಲಹೀನತೆ, ಮಿಸ್ಟೇಕು, ವೀಕ್ನೆಸ್ಸು ಆದಿದಂತ ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನಾವು ಪಶ್ಚಾತ್ತಾಪ ಪಡಬೇಕಾದ್ರೆ ಫಸ್ಟ್ ನಾವು ಕೇಳಲೇಬೇಕು, ಕರ್ತನೆ, ನಾನು ಪಶ್ಚಾತ್ತಾಪ ಪಡಬೇಕಾದಂಥ ಪಾಪ ಯಾವುದು ಈ ಕಷ್ಟದ ಸಮಯ. ಎರಡನೇ ಪ್ರಶ್ನೆ, ದೇವರು ನನ್ನಲ್ಲಿ ಕ್ರಿಸ್ತನ ಯಾವ ಗುಣಲಕ್ಷಣಗಳನ್ನು ಬೆಳೆಸಲು ಬಯಸುತ್ತಾ ಇದ್ದಾನೆ? ಈ ಕಷ್ಟದ ಸಮಯದಲ್ಲಿ ಯಾವ ಗುಣಲಕ್ಷಣಗಳನ್ನು ನನ್ನಲ್ಲಿ ಆತನು ಬೆಳೆಸಲು ಬಯಸ್ತಾ ಇದ್ದಾನೆ? ಪ್ರೀತಿ, ಸಂತೋಷ, ಸಮಾಧಾನ, ಪರಿಶುದ್ಧಾತ್ಮನ ಫಲ ನೆನಪಿದೆಯಾ? ಕ್ರಿಸ್ತನ ಗುಣಲಕ್ಷಣಗಳು. ಓಕೆ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ. ಈ ಲಕ್ಷಣಗಳನ್ನು ಈ ಕಷ್ಟದ ಸಮಯದಲ್ಲಿ ಒಂದು ವೇಳೆ ದೇವರು ಇದರಲ್ಲಿ ಯಾವುದಾದ್ರೂ ಒಂದನ್ನು ನಮ್ಮಲ್ಲಿ ಬೆಳೆಸುತ್ತಾ ಇದ್ದಾನೋ ಆ ಪ್ರಶ್ನೆ ನಾವು ಮಾಡಿಕೊಳ್ಬೇಕು, ಅದನ್ನು ಕೇಳಬೇಕು. ಯಾವ ಗುಣ ನನ್ನಲ್ಲಿ ದೇವರು ಈ ಸಮಯದಲ್ಲಿ ಬೆಳೆಸ್ತಾ ಇದ್ದಾನೆ? ಮತ್ತು ಮೂರನೇ ಪ್ರಶ್ನೆ ನಾವು ಹಾಕಿಕೊಳ್ಬೇಕು, ಬಹಳ ಮುಖ್ಯವಾದದ್ದು ಏನು ಗೊತ್ತಾ? ದೇವರು ತನ್ನ ಕುರಿತು ಯಾವ ಸಂಗತಿಯನ್ನು ಈ ಕಷ್ಟದಲ್ಲಿ ನನಗೆ ತಿಳಿಸ್ತಾ ಇದ್ದಾನೆ, ನನ್ನ ಅರಿವಿಗೆ ತರುತ್ತಾ ಇದ್ದಾನೆ? ದೇವರು ತನ್ನ ಕುರಿತು, ಅಬೌಟ್ ಹಿಮ್ಸೆಲ್ಫ್, ಯಾವ ಪ್ರಕಟಣೆ, ವಾಟ್ ರೆವಲೇಷನ್ ಈಸ್ ಹಿ ಗಿವಿಂಗ್ ಅಬೌಟ್ ಹಿಸ್ ನೇಚರ್, ಆತನ ಸ್ವಭಾವದ ಕುರಿತು ಯಾವ ಪ್ರಕಟಣೆಯನ್ನ ಆತನು ಕೊಡ್ತಾ ಇದ್ದಾನೆ? ಆತನು ಹೇಗಿದ್ದಾನೆ ಅಂತ ನಾವು ಈ ಕಷ್ಟದ ಸಮಯದಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಯೋಚಿಸಬೇಕು ಪ್ರೇರ. ನಾವು ವಿಶೇಷವಾಗಿ ದೇವರು ಸೂಚಿಸುವಂತ ಮಾರ್ಗವನ್ನು ನಾವು ಅನುಸರಿಸುವಾಗ ನಾವು ಎದುರಿಸುವಂತಹ ಸಂಕಟಗಳಿಂದ ಆತನನ್ನು ಹೊಸದಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ.
ಒಂದು ವೇಳೆ ನಾವು ಕಷ್ಟ ಸಂಕಟಗಳನ್ನು ಆತನು ತಿಳಿಸಿರುವ ಮಾರ್ಗದಲ್ಲಿ ನಾವು ಎದುರಿಸಿದರೆ ಅದು ನಮ್ಮ ಒಂದು ಪಾಪ ಎಂದು ಗುರುತಿಸುವಂಥದ್ದಲ್ಲ. ಆದರೆ ದೇವರು ತಾನು ಯಾರು ಎಂದು ತೋರಿಸುವುದಕ್ಕಾಗಿ ಆ ರೀತಿಯಾದ ಅನುಭವವನ್ನು ನಮಗೆ ಅನುಮತಿಸುತ್ತಾನೆ. ಅದನ್ನು ನಾವು ಯೋಚಿಸಬೇಕು. ನೆನಪಿರಲಿ, ಒಂದು ವೇಳೆ ಆ ಬಿರುಗಾಳಿ ಆ ರಾತ್ರಿ ಬರದೇ ಹೋಗಿದ್ರೆ, ಅವರು ಯೇಸು ಸ್ವಾಮಿ ಹೇಳಿದ್ರು ನಾವು ಆಚೆ ದಡಕ್ಕೆ ಹೋಗೋಣ. ಯೇಸು ಸ್ವಾಮಿ ಆ ದೋಣಿಯನ್ನು ಹತ್ತಿ, ಆತನು ಸುಸ್ತಾಗಿತ್ತು, ಆಯಾಸವಾಗಿತ್ತು, ಮಲಗಿದ್ರು. ಇವರು ರಾತ್ರಿ ಎಲ್ಲ ಆ ಒಂದು ದೋಣಿಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬಿರುಗಾಳಿ ಬಂತು. ಬಿರುಗಾಳಿ ಬಂದಾಗ ಇವರು ಸ್ವಾಮಿ ನಾವು ಸಾಯ್ತೇವೆ ಅನ್ನುವಂಥ ರೀತಿಯಲ್ಲಿ ಬಂದು ಆತನನ್ನು ಎಬ್ಬಿಸ್ತಾರೆ. ಆದರೆ ಆಕ್ಚುಲಿ ಆತನು ನಿದ್ರೆ ಮಾಡ್ತಾ ಇದ್ದಂಥ ಯೇಸು ಸ್ವಾಮಿಯನ್ನು ಎಬ್ಬಿಸ್ತಾರೆ. ಅಂಥ ಸಮಯದಲ್ಲಿ ಯೇಸು ಸ್ವಾಮಿ ಎದ್ದು ಆ ಬಿರುಗಾಳಿಯೊಂದಿಗೆ ಮಾತನಾಡಿ ಹೇಳ್ತಾರೆ, ಶಾಂತವಾಗು. ಆ ಬಿರುಗಾಳಿ ಶಾಂತವಾಯಿತು. ಈಗ ಅವರ ಸ್ವಭಾವ, ಅವರೆಲ್ಲ ಪ್ರತಿಕ್ರಿಯೆ ನೋಡ್ರಿ. ಅವರು ಮರ್ತು ಬಿಟ್ರು. ಏನ್ ಮರೆತರು? ಬಿರುಗಾಳಿ ಮರ್ತು ಬಿಟ್ರು. ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಮರ್ತು ಬಿಟ್ರು. ಆ ದೋಣಿಯ ಕುರಿತು ಮರ್ತು ಬಿಟ್ರು. ಅವರು ಒಮ್ಮೊಮ್ಮೆ ಈತನು ಯಾರು? ಓ, ಬಿರುಗಾಳಿಯೂ ಸಹ ಈತನ ಮಾತನ್ನ ಕೇಳುತ್ತದಲ್ಲ. ಬಹಳ ಮಹತ್ವದ ಒಂದು ವಿಚಾರ. ಈ ಕಷ್ಟದ ಸಮಯದಲ್ಲಿ, ಈ ಸಂಕಟದ ಸಮಯದಲ್ಲಿ ನಾವು ದೇವರ ವಿಶೇಷ ಅನುಭವ, ಆತನ ಸಾನ್ನಿಧ್ಯದ ಅನುಭವ, ಆತನ ಪ್ರಸನ್ನತೆಯ ಅನುಭವ ನಾವು ವಿಶೇಷವಾಗಿ ತಾನು ಪ್ರಕಟಿಸಿಕೋತ ನಾನು ಯಾರು ಅಂತ ನಿನಗೆ ತೋರಿಸ್ತೇನೆ ಈ ಸಂಕಟದ ಸಮಯದಲ್ಲಿ, ಈ ಕಷ್ಟದ ಸಮಯದಲ್ಲಿ. ಆದ್ರೆ ನಾವು ಯೋಚನೆ ಮಾಡಬೇಕು, ದೇವರು ತನ್ನ ಕುರಿತು ನಮಗೆ ಯಾವ ವಿಷಯವನ್ನ ತಿಳಿಸ್ತಾ ಇದ್ದಾನೆ. ಮತ್ತು ಕೊನೆಯದಾಗಿ ನಾವು ಯೋಚಿಸಬೇಕಾದಂಥ ಇನ್ನೊಂದು ವಿಷಯ ಏನಂದ್ರೆ, ಪ್ರಶ್ನಿಸ್ಕೊಳ್ಬೇಕಾದಂಥ ಇನ್ನೊಂದು ವಿಷಯವೇನೆಂದರೆ, ನಾನು ಈಗ ದೇವರಿಗೆ ವಿಧೇಯನಾಗುತ್ತಾ ಇದ್ದೇನಾ? ನಾನು ಈಗ ಈ ಸಮಯದಲ್ಲಿ ದೇವರಿಗೆ ವಿಧೇಯನಾಗ್ತಾ ಇದ್ದೇನಾ? ಅನೇಕರು ನಮಗೆ ಈ ಸಮಯದಲ್ಲಿ ಹೇಳಿದ್ದೆ ಉಂಟು. ಏನಂದ್ರೆ, ಈಗ ನೀವು ಅನುಭವಿಸ್ತಾ ಇರುವಂತ ಈ ಕಷ್ಟ ಸಂಕಟದ ಮುಖಾಂತರವಾಗಿ ನಿಮಗೆ ಭವಿಷ್ಯತ್ತಿಗಾಗಿ ದೇವರು ನಿಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾನೆ. ಎಸ್, ಭವಿಷ್ಯತ್ತಿಗಾಗಿ. ಪ್ರಿಯರೇ, ಭವಿಷ್ಯತ್ತಿಗಾಗಿ ದೇವರು ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಬಹಳ ಒಳ್ಳೆ ವಿಚಾರ, ಹೌದು. ಆದ್ರೆ ಭವಿಷ್ಯತ್ತಿನ ಬಗ್ಗೆ ನಾವು ಯೋಚಿಸೋದಕ್ಕಿಂತ ಮೊದಲು ಯಾವಾಗಲೂ ನಾವು ನೆನಪಿಟ್ಕೊಳ್ಬೇಕು, ದೇವರು ಯಾವಾಗಲೂ ಕಾರ್ಯ ಮಾಡುವಾಗ ವರ್ತಮಾನ ಕಾಲದ ದೇವರು. ಇವತ್ತಿಗೆ, ಈ ದಿನಕ್ಕೆ, ಇಂದು ನಾನು ಏನು ಮಾಡಲು ದೇವರು ನನ್ನಿಂದ ಅಪೇಕ್ಷಿಸ್ತಾ ಇದ್ದಾನೆ. ನಾಳೆ ಅದರ ಕುರಿತು ದೇವರು ತನ್ನ ಹಿಡಿತದಲ್ಲಿ ಎಲ್ಲವನ್ನು ಇಟ್ಟುಕೊಂಡಿದ್ದಾನೆ. ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಮುಖ್ಯವಲ್ಲ. ಆದರೆ ಇವತ್ತಿಗಾಗಿ ನಾನು ವಿಧೇಯನಾಗಬೇಕಾದಂಥ ವಿಷಯ ಯಾವುದಾದ್ರೂ ಇದೆಯಾ? ನಾನು ಈ ಕಷ್ಟದಲ್ಲಿ ದೇವರು ನನ್ನನ್ನು ನಾಳೆಗಾಗಿ ಸಿದ್ಧಪಡಿಸ್ತಾ ಇದ್ದಾನೆ, ಭವಿಷ್ಯತ್ತಿಗಾಗಿ ಸಿದ್ಧಪಡಿಸ್ತಾ ಇದ್ದಾನೆ ಅಂತ ಹೇಳಿ ಹಾಸಿಗೆ ಮಲ್ಕೊಳ್ಳೋದಲ್ಲ. ಇವತ್ತಿಗಾಗಿ, ಫಾರ್ ಟುಡೇ, ಇಸ್ ದೇರ್ ಸಮಥಿಂಗ್ ದಟ್ ಐ ನೀಡ್ ಟು ಒಬೇ? ನಾನು ವಿಧೇಯನಾಗಬೇಕಾದಂಥ ವಿಷಯ ಯಾವುದಾದ್ರೂ ಇದೆಯಾ? ಜಾಗ್ರತೆ. ಅನೇಕ ಸಾರಿ ನಾವು ಕಷ್ಟ ಸಂಕಟದ ಸಮಯದಲ್ಲಿ ಭವಿಷ್ಯತ್ತಿಗಾಗಿ ಪ್ರಿಯರೇ, ಭವಿಷ್ಯತ್ತಿನಲ್ಲಿ ಏನ್ ಮಾಡ್ಬೇಕನ್ನೋದು ದೇವರಿಗೆ ಗೊತ್ತಿದೆ. ಆದರೆ ಇವತ್ತಿಗಾಗಿ ದೇವರು ನಮ್ಮಿಂದ ವಿಧೇಯತೆಯನ್ನು ಅಪೇಕ್ಷಿಸ್ತಾ ಇದ್ದಾನೆ. ಈ ದಿವಸ ದೇವರು ನಮ್ಮೊಂದಿಗೆ ಮಾತನಾಡಿರುವಂಥ ವಿಷಯಕ್ಕೆ ನಾವು ವಿಧೇಯರಾಗ್ತೇವ? ಕಷ್ಟದಲ್ಲಿಯೂ, ಸಂಕಟದಲ್ಲಿಯೂ, ಹೋರಾಟದಲ್ಲಿಯೂ ಈ ದಿನಕ್ಕಾಗಿ ನನ್ನಲ್ಲಿ ವಿಧೇಯತೆಯನ್ನು ದೇವರು ಬಯಸ್ತಾ ಇದ್ದಾನೆ. ಇವತ್ತಿಗೆ ನಾನು ವಿಧೇಯನಾದ್ರೆ ನಾಳೆ ತನ್ನಿಂದ ತಾನೇ ಅದು ತನ್ನನ್ನು ನೋಡಿಕೊಳ್ಳುತ್ತದೆ. ನಾಳೆಯ ಚಿಂತೆ ನಾವು ಮಾಡಬಾರ್ದು. ನಾಳೆಗಾಗಿ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ದೇವರಿಗೆ ಸ್ತೋತ್ರ. ಆದರೆ ಇವತ್ತಿಗಾಗಿ ಈ ಕಷ್ಟ, ಈ ಸಂಕಟ ನನ್ನ ಜೀವಿತದಲ್ಲಿ ಯಾವ ಪ್ರಭಾವ ಬೀರ್ತಾ ಇದೆ? ನಾನು ಅದನ್ನ ನಾಳೆಗಾಗಿ, ಮುಂದಿನ ವರ್ಷಕ್ಕಾಗಿ, ಮುಂದಿನ ಸೇವೆಗಾಗಿ ಅಂತ ಬಿಟ್ಟು ಇವತ್ತಿನ ವಿಷಯವನ್ನು ನಾನು ಯೋಚಿಸದೆ ಹೋದ್ರೆ ನಾನು ಎಡುತ್ತೇನೆ, ತಪ್ಪಾಗ್ತದೆ. ಸೊ ಇವತ್ತು
ನಾನು ವಿಧೇಯನಾಗಬೇಕಾದಂಥ ವಿಷಯ ಯಾವುದಿದೆ ಅದನ್ನು ನಾವು ಯೋಚಿಸುವಂಥದ್ದು ಬಹಳ ಮುಖ್ಯ. ಸೊ ಪ್ರಿಯರೇ, ಬಹಳ ಮುಖ್ಯವಾದ 2 ವಿಷಯಗಳನ್ನ ಈ ದಿವಸ ನಾವು ಯೋಚಿಸಿದೆವು. ಒಂದು, ಕಷ್ಟ ಸಂಕಟದ ಸಮಯದಲ್ಲಿ ನಾವು ಕೈ ಚೆಲ್ಲಿ, ಭಯಪಟ್ಟು, ತತ್ತರಿಸಿ, ಹೆದರಿ, ಅಯ್ಯಯ್ಯೋ ಮುಗಿದು ಹೋಯ್ತು ಕತೆ ಅಂತ ಆ ರೀತಿಯಾದಂಥ ಸ್ವಭಾವ ನಮ್ಮಲ್ಲಿ ಇರಬಾರದು. ನಮ್ಮಲ್ಲಿ ಹಠಮಾರಿ ನಂಬಿಕೆ ಇರಬೇಕು, ಸ್ಥಿರ ಚಿತ್ತವಿರಬೇಕು. ಬಹಳ ಇಂಪಾರ್ಟೆಂಟ್. ಏನೇ ಬರಲಿ, ಭಯಂಕರ ಕಷ್ಟ ಬರಲಿ, ಆದರೆ ನಾನು ಮಾತ್ರ ಕೈ ಚೆಲ್ಲುವುದಿಲ್ಲ, ಸೋಲುವುದಿಲ್ಲ. ನಿರಾಶೆಯಿಂದ, ಜಿಗುಪ್ಸೆಯಿಂದ ನಾನು ಸೋಲೋದಿಲ್ಲ. ಆ ಹಠಮಾರಿ ನಂಬಿಕೆ ನಮ್ಮಲ್ಲಿದೆ, ಆ ಹಠಮಾರಿ ವಿಶ್ವಾಸ ನಮ್ಮಲ್ಲಿದೆ. ಬಹಳ ಇಂಪಾರ್ಟೆಂಟ್ ಅದು. 2ನೇದು, ನನ್ನ ಜೀವಿತದಲ್ಲಿ ಶಿಸ್ತು, ದೇವರು ನಡೆಸುತ್ತಿರುವ ಶಿಸ್ತಿನ ಕಾರ್ಯವೇನಾದರೂ ಇದೆಯಾ? ಶಿಸ್ತಿನ ಕಾರ್ಯ, ಅದನ್ನು ನಾನು ಗಮನಿಸಿ ದೇವರೊಂದಿಗೆ ಆ ವಿಷಯದಲ್ಲಿ ನಾನು ಸಹಕರಿಸಿ ನನ್ನ ಜೀವಿತದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಈ ದಿವಸ ನಾನು ನೆನೆಸ್ತೇನೆ, ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ. ಪ್ರಿಯರೇ, ನಾವು ನಂಬಿರುವಂಥ ದೇವರು ಮಕ್ಕಳಂತೆ ನಮ್ಮನ್ನು ನೋಡಿಕೊಳ್ಳುವ ಆತನು ಪ್ರಿಯರೇ. ಅದಕ್ಕಾಗಿ ನಮ್ಮನ್ನು ಆತನು ಒಂದು ವೇಳೆ ನಮ್ಮಲ್ಲಿ ಕ್ರಮಪಡಿಸ್ತಾನೆ, ಶಿಸ್ತಿಗೊಳಪಡಿಸ್ತಾನೆ. ನಮ್ಮ ಜೀವಿತದಲ್ಲಿ ತಾನು ಯಾರು ಎಂದು ತೋರಿಸ ಬಯಸ್ತಾನೆ. ನಮ್ಮ ಜೀವಿತದಲ್ಲಿ ಆತನ ಗುಣಲಕ್ಷಣಗಳನ್ನು ಬೆಳೆಸುವುದಕ್ಕಾಗಿ ಅವಕಾಶಗಳನ್ನು ಈ ರೀತಿಯಾಗಿ ಕೊಡ್ತಾನೆ. ವಿಧೇಯರಾಗುವುದಕ್ಕಾಗಿ ಅವಕಾಶಗಳನ್ನು ಕೊಡ್ತಾನೆ. ಸೊ ಪಶ್ಚಾತ್ತಾಪ ಪಡುವುದಕ್ಕಾಗಿ ಅವಕಾಶಗಳನ್ನು ಕೊಡ್ತಾನೆ. ಏನು ಗೊತ್ತಾ, ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ, ನಾವು ದೇವರನ್ನು ಕೈ ಬಿಡುವುದು ಬೇಡ. ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ, ನಾವು ದೇವರನ್ನು ಕೈ ಬಿಡುವುದು ಬೇಡ. ಹಲ್ಲೆಲೂಯಾ. ಈ ಸಮಯ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಈ ದಿವಸ ನಮ್ಮೊಂದಿಗೆ ಕರ್ತನೇ ನಿನ್ನ ವಾಕ್ಯಗಳ ಮುಖಾಂತರ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಸಂಕಟ ಕಷ್ಟಗಳ ಮಧ್ಯದಲ್ಲಿ ಚಂಚಲ ಮನಸ್ಸು, 1000 ಮಂದಿ 1000 ಸಂಗತಿಗಳನ್ನು ಹೇಳುವಾಗ ಯಾರು ಮಾತು ಕೇಳಲಿ, ಏನು ಮಾಡಲಿ ಅನ್ನುವಂಥ ಗಲಿಬಿಲಿ ಉಂಟಾಗುತ್ತಿರುವಾಗ ನಿನ್ನ ವಾಕ್ಯ ನಮ್ಮೊಂದಿಗೆ ಮಾತನಾಡಿದೆ. ಸ್ಥಿರಚಿತ್ತರಾಗಿರ್ರಿ, ದೃಢಚಿತ್ತರಾಗಿರ್ರಿ. ನಮ್ಮಲ್ಲಿ ಆ ಸಮರ್ಪಣೆಯನ್ನು ಕೊಡು, ಆ ನಿಷ್ಠೆಯನ್ನು ಕೊಡು. ಅದರ ಜೊತೆಗೆ ಸ್ವಾಮಿ, ನೀನು ನಮ್ಮ ಜೀವಿತದಲ್ಲಿ ಶಿಸ್ತಿನ ಕಾರ್ಯವನ್ನು ಮಾಡುತ್ತಾ ಇದ್ದಲ್ಲಿ ಸ್ವಾಮಿ, ನಾವು ಪಶ್ಚಾತ್ತಾಪ ಪಡಬೇಕಾದ ವಿಷಯದಲ್ಲಿ ಪಶ್ಚಾತ್ತಾಪ ಪಡುವುದಕ್ಕಾಗುವಂತೆ, ನೀನು ನಮ್ಮ ಜೀವಿತದಲ್ಲಿ ಬೆಳೆಸಬೇಕೆಂದು ಬಯಸಿರುವ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುವುದಕ್ಕಾಗುವಂತೆ, ನೀನು ಪ್ರಕಟಿಸಲು ಬಯಸಿರುವ ನಿನ್ನ ಆ ಗುಣಗಳನ್ನು ನಾವು ಅರಿತುಕೊಳ್ಳುವುದಕ್ಕಾಗುವಂತೆ. ಹೌದು ಸ್ವಾಮಿ, ವಿಧೇಯರಾಗಬೇಕಾದ ವಿಷಯದಲ್ಲಿ ವಿಧೇಯರಾಗುವುದಕ್ಕಾಗುವಂತೆ ನಮ್ಮೊಂದಿಗೆ ಸಹಾಯ ಮಾಡು. ಈ ದಿವಸ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಸುರಕ್ಷಿತವಾಗಿಡು ಸ್ವಾಮಿ. ಕರ್ತನೆ, ಈ ಕೊರೋನಾ ಸೋಂಕು ತಗಲದಂತೆ ನಿನ್ನ ರಕ್ತದ ಭದ್ರ ಕೋಟೆಯಲ್ಲಿ ಒಬ್ಬೊಬ್ಬರನ್ನ ಇಟ್ಟು ನಡೆಸು. ಮಾತ್ರವಲ್ಲ, ನಮ್ಮ ಪ್ರಯಾಣಗಳಲ್ಲಿ ನಾವು ಹೋಗುವಾಗ ಬರುವಾಗ, ಕೆಲಸಕ್ಕೆ ಹೋಗುವಾಗ ಬರುವಾಗ, ವಿಶೇಷವಾಗಿ ಈ ಹೊಸ ತಿಂಗಳಿನಲ್ಲಿ ನಿನ್ನ ಆಶೀರ್ವಾದವನ್ನು ನಾವು ಪ್ರಕಟಿಸ್ತೇವೆ. ಪ್ರತಿಯೊಬ್ಬರ ಜೀವಿತದ ಮೇಲೆ ಅದನ್ನು ಪ್ರಕಟಿಸಿ ನಾವು ಆಶೀರ್ವದಿಸ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇವೆ. ಈ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನು ಹೇರಳವಾಗಿ ಆಶೀರ್ವದಿಸ್ತೇವೆ ಸ್ವಾಮಿ. ನೀ ನಡೆಸಿ, ನೀ ಮಹಿಮೆ ಹೊಂದು. ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾ ಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.